ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಮತ್ತೆ ಒಂದು ಸ್ವಲ್ಪ ಜೋಗ್ರಫಿ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಒಂದು 3-4 ದಿನ ಕ್ಲಾಸ್ ಗ್ಯಾಪ್ ಆಗಿತ್ತು ಸ್ನೇಹಿತರೆ. ಮತ್ತೆ ಇಂಡಿಯನ್ ಜೋಗ್ರಫಿ ಮುಗಿಯುವವರೆಗೆ ನಾನು ಕಂಟಿನ್ಯೂ ಮುಗಿಸ್ಕೊಡ್ತಿದ್ದೀನಿ. ಯಾಕಂದ್ರೆ ಭಾಳಷ್ಟು ಹುಡುಗರು ಡಿಮ್ಯಾಂಡ್ ಆಗಿದೆ, ಅವರೆಲ್ಲರೂ ಮೆಸೇಜ್ ಮಾಡೋದು ಮುಖಾಂತರ ಸರ್ ನಿಮ್ಮ ಕ್ಲಾಸ್ ಹಾಕ್ಕೊಳ್ಳಿ ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಏನಂದ್ರೆ ಮತ್ತೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿನ ಮತ್ತೆ ನನ್ನ ಕ್ಲಾಸ್ ಇರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಇವತ್ತೊಂದು ದಿನ, ನೆಕ್ಸ್ಟ್ ಗುರುವಾರ, ಶುಕ್ರವಾರ, ಶನಿವಾರ ತನಕ ಕ್ಲಾಸ್ ಇರುತ್ತೆ. ಸೊ ಅವಾಗೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ಸೊ ಈಗ ನಾವು ಭಾರತದ ಒಂದು ಇಂಡಿಯನ್ ಜೋಗ್ರಫಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಇದರೊಳಗೆ ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾಗಿದೆ. ಹೌದಾ, ಸಾರಿಗೆ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾಗಿದೆ ಸ್ನೇಹಿತರೆ. ಹಾಗಾದ್ರೆ ಈ ಸಾರಿಗೆ ಅಂದ್ರೆ ಏನು? ಈಗ ನೋಡಿ, ಒಂದು ದೇಶದಲ್ಲಿ ಬಹಳಷ್ಟು ಸಾರಿಗೆಯ ಇದು ಏನಿದೆಲ್ಲ ಈ ಸಾರಿಗೆ ಇದರ ಪ್ರಾಮುಖ್ಯತೆ ಬಹಳಷ್ಟು ಇಂಪಾರ್ಟೆಂಟ್. ಒಂದು ದೇಶದಲ್ಲಿ ಸಾರಿಗೆ ಅನ್ನುವಂಥದ್ದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮನುಷ್ಯನಲ್ಲಿ ಇರುವಂತ ನರಗಳು ಆ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟು, ಆ ದೇಶದಲ್ಲಿ ಇರುವಂತ ಆ ದೇಶದ ಸಾರಿಗೆಗಳು ಕೂಡ ಆ ದೇಶಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ದೇಶ ಬಹಳಷ್ಟು ನಮಗೆ ಏನಂದ್ರೆ ಎಲ್ಲಾ ರೀತಿಯಿಂದ ಸಾರಿಗೆಗಳು ಅನುಕೂಲ ಆಗ್ಬೇಕಂದ್ರೆ ಸೊ ನಮಗೆ ಆ ಸಾರಿಗೆಗಳು ಭಾರತ ದೇಶದಲ್ಲಿನೂ ಕೂಡ ನಾನು ಹೇಳಿದೆ ನಿಮಗೆ, ಒಂದು ಮನುಷ್ಯನಿಗೆ ಎಷ್ಟು ನರಗಳು ಇಂಪಾರ್ಟೆಂಟ್ ಆಗಿರ್ತಾವೋ ಅಷ್ಟು ಕೂಡ ಒಂದು ದೇಶಕ್ಕೆ ಸಾರಿಗೆಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಸ್ನೇಹಿತರೆ. ಯಾಕೆ ಅವು ಇಂಪಾರ್ಟೆಂಟ್ ಆಗಿರ್ತವೆ ಅಂದ್ರ ಸೊ ಒಂದು ಸರಕು ಮತ್ತು ನಮ್ಮ ಗೂಡ್ಸ್ ಏನಿರ್ತಾವಲ್ಲ, ಸರಕುಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕಳಿಸ್ಲಿಕ್ಕೆ ಇವುಗಳು ಅನುಕೂಲ ಆಗ್ತವೆ. ಹಾಗಾದ್ರೆ ಭಾರತ ದೇಶದಲ್ಲಿರುವಂತಹ ಈ ಸಾರಿಗೆಯನ್ನು ನಾವು ಎಷ್ಟು ರೀತಿಯಾಗಿ ಡಿವೈಡ್ ಮಾಡ್ಕೋತೇವೆ ಅಂದ್ರೆ ನಂಬರ್ 1 ಭೂ ಸಾರಿಗೆ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಸಾರಿಗೆ? ಭೂ ಸಾರಿಗೆ. ಹಾಗಾದ್ರೆ ಈ ಭೂ ಸಾರಿಗೆ ಅಂದ್ರೆ ರಸ್ತೆ ಮುಖಾಂತರ ಅಂದ್ರೆ ಭೂಮಿಯ ಮೇಲೆ ಇರುವಂತ ಸಾರಿಗೆ, ಇದು ಭೂ ಸಾರಿಗೆ. ಹಾಗಾದ್ರೆ ಈ ಭೂ ಸಾರಿಗೆ ಒಳಗೆ ಸ್ನೇಹಿತರೆ ಮತ್ತೆ 2 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಒಂದು ರಸ್ತೆ, ಯಾವುದು? ಒಂದು ರಸ್ತೆ ಸಾರಿಗೆ. ಯಾವ ಸಾರಿಗೆ? ಒಂದು ರಸ್ತೆ ಸಾರಿಗೆ. ಇನ್ನೊಂದು ನಾವು ರೈಲು ಸಾರಿಗೆ ಅಂತ ಕರಿತೇವೆ. ಯಾವುದು? ರೈಲು ಸಾರಿಗೆ. ಹೌದಾ, ಒಂದು ರಸ್ತೆ ಸಾರಿಗೆ ಆಗಿರ್ಬೋದು, ಇನ್ನೊಂದು ನಮಗೆ ರೈಲು ಸಾರಿಗೆ. ಈಗ ನೋಡಿ ಸ್ನೇಹಿತರೆ, ಈ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆ ನಾವು ಬಂದಾಗ ಈಗ ನಮ್ಮ ಭಾರತ ದೇಶದಲ್ಲಿ ಈ ರೈಲು ಸಾರಿಗೆಗಳು ನಮಗೆ 22% ಕಾಂಟ್ರಿಬ್ಯೂಷನ್ ಮಾಡಿದ್ರ, ರೈಲು ಸಾರಿಗೆಗಳು ನಮಗೆ 22% ಇದರ ಕಾಂಟ್ರಿಬ್ಯೂಷನ್ ಇತ್ತಂದ್ರೆ ಎದರದು? ರೈಲು ಸಾರಿಗೆ 22% ಕಾಂಟ್ರಿಬ್ಯೂಷನ್ ಇದ್ರೆ ರಸ್ತೆ ಸಾರಿಗೆದು 60% ನಮಗೆ ಕಾಂಟ್ರಿಬ್ಯೂಷನ್ ಇರುತ್ತೆ. ಹೌದಾ? ಈಗ ಈ ರೀತಿ ನಮಗೆ ಕಾಂಟ್ರಿಬ್ಯೂಷನ್ ಇದ್ದಾಗ ಒಂದು ರಸ್ತೆ ಸಾರಿಗೆ ನೋಡಿದ್ದೇವೆ, ಇನ್ನೊಂದು ಯಾವುದು? ನಾವು ರೈಲು ಸಾರಿಗೆ. ಸೊ ಹಾಗಾದ್ರೆ ಈ ಕಾಂಟ್ರಿಬ್ಯೂಷನ್ ಪ್ರಕಾರ ನಾವು ಒಂದ್ ಸ್ವಲ್ಪ ಸ್ಟಡಿ ಮಾಡಿದಾಗ ಸ್ನೇಹಿತರೆ ನೆಕ್ಸ್ಟ್ ಇನ್ನ ಒಂದು ಟೈಪ್ ಬರುತ್ತೆ ನಮಗೆ. ಯಾವ್ದು ಬರುತ್ತೆ ಅಂದ್ರೆ ಜಲ ಸಾರಿಗೆ ಬರುತ್ತೆ. ಯಾವ ಸಾರಿಗೆ? ಜಲ ಸಾರಿಗೆ. ಈಗ ಈ ಜಲ ಸಾರಿಗೆ ಒಳಗೆ ಮತ್ತೆ ನಾವು ಏನ್ ಮಾಡ್ಕೋತೇವೆ ಅಂದ್ರೆ ಸ್ನೇಹಿತರೆ 2 ರೀತಿಯಲ್ಲಿ ನಾವು ಮಾಡ್ಕೋತೇವೆ, ಡಿವೈಡ್ ಮಾಡ್ಕೋತೇವೆ. ಈ ಜಲ ಸಾರಿಗೆ ಒಳಗೆ ಒಂದು ಒಳನಾಡಿನ ಜಲ ಸಾರಿಗೆ. ಈ ಒಳನಾಡಿನ ಜಲ ಸಾರಿಗೆ ಅಂದ್ರ ಇನ್ಲ್ಯಾಂಡ್ ವಾಟರ್ ವೇ ಅಂತ ಕರಿತೇವೆ. ಏನಂತ ಕರಿತೇವೆ? ಇನ್ಲ್ಯಾಂಡ್ ವಾಟರ್ ವೇ. ಒಳನಾಡಿನ ಜಲ ಸಾರಿಗೆಗಳು ಸ್ನೇಹಿತರೆ ಇವೆಲ್ಲಿ ನಡೀತಾವಂದ್ರ ಒಂದು ದೇಶದ ಗಡಿಯ ಒಳಗೆ ನಡೆಯುವಂತದ್ದು. ಹೌದಾ? ಒಂದು ದೇಶದ ಗಡಿಯ ಒಳಗೆ ನಡೆಯುವಂತ ಜಲ ಸಾರಿಗೆಗೆ ನಾವು ಒಳನಾಡಿನ ಜಲ ಸಾರಿಗೆ ಅಂತ ಕರಿತೇವೆ. ಹಾಗಾದ್ರೆ ಒಂದು ದೇಶದ ಗಡಿಯ ಒಳಗೆ ಇವು ನಡೀತಾವೆ ಅಂದ್ರೆ ಎದರೊಳಗೆ ನಡೀತಾವೆ? ನದಿಗಳ ಒಳಗ. ಎದರೊಳಗೆ ನಡೀತಾವೆ ಇವು? ನದಿ. ಹೌದಾ? ಈ ಸಾರಿಗೆ ಎದರ ಒಳಗೆ ನಡೆಯುತ್ತೆ ಅಂದ್ರ ನದಿ ಒಳಗೆ ನಡೆಯುತ್ತೆ. ಹೌದಾ? ಒಳನಾಡಿನ ಜಲ ಸಾರಿಗೆ ಒಂದು ದೇಶದ ಗಡಿಯ ಒಳಗೆ ನಡೆಯುವಂತ ಸಾರಿಗೆ. ಹಾಗಾದ್ರೆ ಒಂದು ದೇಶದ ಗಡಿಯೊಳಗೆ ಎದರೊಳಗೆ ನಡೆಯುತ್ತೆ ಅಂದ್ರ ನದಿ ಒಳಗ. ಹೌದಾ? ರಿವರ್ ಒಳಗ. ಸೊ ನೆಕ್ಸ್ಟ್ ಮತ್ತೆ ಈ ಸಾರಿಗೆ ಒಳಗೆ ನಮಗೆ ಮತ್ತೆ ಯಾವ ಸಾರಿಗೆ ಇದೆ ಅಂದ್ರ ಸಾಗರಿಕ ಸಾರಿಗೆ. ಸಾಗರಿಕ ಸಾರಿಗೆ. ಯಾವ ಸಾರಿಗೆ? ಸಾಗರಿಕ ಸಾರಿಗೆ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಸಾರಿಗೆ? ಸಾಗರಿಕ ಸಾರಿಗೆ. ಈಗ ಈ ಸಾಗರಿಕ ಸಾರಿಗೆ ಇದು ಎದರಲ್ಲಿ ನಡೆಯುತ್ತೆ ಅಂದ್ರ ಸಾಗರಿಕ ಸಾರಿಗೆ ಅನ್ನುವಂಥದ್ದು ಈ ಸಾರಿಗೆ ಸ್ನೇಹಿತರೆ ಇದು ನಮಗೆ ಸೊ ಸಾಗರದ ಒಳಗೆ, ಎದರ ಒಳಗೆ ನಡೆಯುತ್ತೆ? ಇದು ಸಾಗರ.
ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶದ ಕಡೆಗೆ ಹೋಗ್ಬೇಕಂದ್ರ ಹಡಗುಗಳು ಹೋಗ್ತಿರ್ತಾವೆ. ಈ ಸಾಗರ ಮುಖಾಂತರ ನಡೆಯುವಂತ ಸಾರಿಗೆಗೆ ನಾವು ಏನಂತ ಕರಿತೇವೆ ಅಂದ್ರ ಸೊ ಯಾವ ಸಾರಿಗೆ ಅಂತ ಕರೆದೇವೆ ನಾವು ಇದಕ್ಕ ಓಷನ್ ಅಂದ್ರ ಓಷನ್ಗಳ ಮುಖಾಂತರ ಸಾಗರಗಳ ಮುಖಾಂತರ ನಡೆಯುವಂತ ಒಂದು ಸಾರಿಗೆ. ಸೊ ಈಗ ಈ ಜಲ ಸಾರಿಗೆಯಿಂದ ನಮಗೆ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಸ್ನೇಹಿತರೆ 10% ಕಾಂಟ್ರಿಬ್ಯೂಷನ್ ಇದೆ. ಎಷ್ಟು? 10%. ಹೌದಾ? ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ಬೋದು ನಾವು. 10% ಇದರಿಂದ ನಮಗೆ ಕಾಂಟ್ರಿಬ್ಯೂಷನ್ ಇದೆ ಅಂದ್ರ ಈಗ ಜಲ ಸಾರಿಗೆನೂ ಕೂಡ ನಮಗೆ ಏನಂದ್ರ ಇದನ್ನು ಅನುಕೂಲ ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ನಮ್ಮ ಕ್ವಶನ್ಸ್ ಕೇಳ್ತಾರೆ, ಅತ್ಯಂತ ಕಡಿಮೆ ವೆಚ್ಚದಾಯಕ ಸಾರಿಗೆ ಯಾವುದಂದ್ರ ಜಲ ಸಾರಿಗೆ ಸ್ನೇಹಿತರೆ. ಯಾವ ಸಾರಿಗೆ? ಈ ಜಲ ಸಾರಿಗೆ ಏನಿದೆಯಲ್ಲ ಅತ್ಯಂತ ಜಲ ಸಾರಿಗೆ, ಈ ಜಲ ಸಾರಿಗೆ ಅನ್ನುವಂಥದ್ದು ಅತಿ ಕಡಿಮೆ ವೆಚ್ಚದಲ್ಲಿ ನಡೆಯುವಂತ ಸಾರಿಗೆ ಇದು. ಯಾಕಂದ್ರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಕಲ್ಪನೆ ಬರುವುದಿಲ್ಲ, ಅಥವಾ ಏನಾದ್ರೂ ಈಗ ನೋಡ್ರಿ ಈಗ ರಸ್ತೆ ಸಾರಿಗೆ ಮಾಡ್ಬೇಕಂದ್ರೆ ರಸ್ತೆಗಳು ಗುಡ್ಡಗಾಡುಗಳನ್ನು ಅದನ್ನು ಕಟ್ ಮಾಡಿ, ಗುಡ್ಡ ಪ್ರದೇಶಗಳನ್ನು ಕಟ್ ಮಾಡಿ ರಸ್ತೆಗಳು ಮಾಡ್ಬೇಕಾಗತ್ತೆ. ಎಷ್ಟೊಂದು ಖರ್ಚಾಗತ್ತೆ. ಈಗ ನೀರಿನೊಳಗೆ ಏನ್ ಖರ್ಚಾಗತ್ತೆ ರೀ? ರಸ್ತೆ ಅಂದ್ರೆ ನೀರಿನೊಳಗಡೆಗೆ ಆರಾಮ್ಸೆ ಹಡಗುಗಳನ್ನು ಮೂವ್ ಮಾಡಬಹುದು. ಹಾಗಾಗಿ ಬರೀ ಹಡಗುಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಮಾತ್ರ ಖರ್ಚಾಗತ್ತೆ. ಉಳಿದಂತದ್ದು ಯಾವುದೇ ರೀತಿಯಲ್ಲಿ ಅದರಲ್ಲಿ ಜಾಸ್ತಿ ಖರ್ಚು ಬರುವುದಿಲ್ಲ. ಈ ರೈಲು ಸಾರಿಗೆ ಮಾಡ್ಲಿಕ್ಕೆ ಖರ್ಚು ಬರುತ್ತೆ ಜಾಸ್ತಿ, ರಸ್ತೆ ಸಾರಿಗೆ ಮಾಡ್ಲಿಕ್ಕೆ ಖರ್ಚು ಬರುತ್ತೆ. ಬಟ್ ಯಾವ ಸಾರಿಗೆ ಮಾಡ್ಲಿಕ್ಕೆ ಖರ್ಚು ಬರುವುದಿಲ್ಲ? ಜಲ ಸಾರಿಗೆ ಮಾಡ್ಲಿಕ್ಕೆ ಖರ್ಚು ಬರುವುದಿಲ್ಲ. ಹಾಗಾಗಿ ಅತಿ ಕಡಿಮೆ ವೆಚ್ಚದಲ್ಲಿ ನಡೆಯುವಂತ ಏನಾಗಿದೆ ಅಂದ್ರ ಇದು ಒಂದು ಸಾರಿಗೆ ಆಗಿದೆ ಸ್ನೇಹಿತರೆ. ಹಾಗಾಗಿ ಇದನ್ನು ಕೂಡ ನಾವು ನೆನಪಿಟ್ಕೋಬೇಕಾಗತ್ತೆ. ಈ 1 by 1 ನಾವು ಎಲ್ಲಾನು ಕೂಡ ಡಿಸ್ಕಷನ್ ಮಾಡೋಣ. ಹೌದಾ? ಪ್ರತಿಯೊಂದು ನಾನು ಡಿಸ್ಕಷನ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ಇನ್ನ ಒಂದು ಸಾರಿಗೆ ಬರುತ್ತೆ ನಮಗೆ. ಯಾವ ಸಾರಿಗೆ ಇದೆ ಅಂದ್ರೆ ಸ್ನೇಹಿತರೆ ವಾಯು ಸಾರಿಗೆ ಅಂತ ಕರಿತೇವೆ. ಯಾವ ಸಾರಿಗೆ? ವಾಯು ಸಾರಿಗೆ. ಹಾಗಾದ್ರೆ ಈಗ ಬರುವಂತದ್ದು ನಮಗೆ ಯಾವ ಸಾರಿಗೆ ಅಂದ್ರ ಈ ವಾಯು ಸಾರಿಗೆ. ಈ ವಾಯು ಸಾರಿಗೆ ಕಡೆಗೆ ಬಂದಾಗ ಯಾವ ಸಾರಿಗೆ? ವಾಯು ಸಾರಿಗೆ ಸ್ನೇಹಿತರೆ. ಹಾಗಾದ್ರೆ ಈ ವಾಯು ಸಾರಿಗೆ ಒಳಗ ಎದರ ಮುಖಾಂತರ ನಡೆಯುವಂತ ಸಾರಿಗೆ ಅಂದ್ರೆ ಇದು ವಿಮಾನಗಳ ಮುಖಾಂತರ ನಡೆಯುವಂತ ಸಾರಿಗೆ. ಇದು ಎದರ ಮುಖಾಂತರ? ವಿಮಾನಗಳ ಮುಖಾಂತರ ನಡೆಯುವಂತ ಸಾರಿಗೆ. ಎದರ ಮುಖಾಂತರ? ವಿಮಾನಗಳ ಮುಖಾಂತರ ನಡೆಯುವಂತ ಸಾರಿಗೆಗೆ ನಾವು ವಾಯು ಸಾರಿಗೆ ಅಂತ ಕರಿತೇವೆ ಸ್ನೇಹಿತರೆ. ಯಾವ ಸಾರಿಗೆ? ವಾಯು ಸಾರಿಗೆ. ವಿಮಾನಗಳ ಮುಖಾಂತರ ನಡೆಯುವಂತ ಸಾರಿಗೆ ಇದು. ಹಾಗಾದ್ರೆ ಈ ಸಾರಿಗೆಯಿಂದ ನಮಗೆ 5% ಏನಿದೆ ಅಂದ್ರ ಕಾಂಟ್ರಿಬ್ಯೂಷನ್ ಇದೆ ಸ್ನೇಹಿತರೆ. ಎಷ್ಟು? 5% ಕಾಂಟ್ರಿಬ್ಯೂಷನ್ ಇದೆ. ಯಾವುದು? 5%. ಹಾಗಾಗಿ ಈಗ ಇಷ್ಟೆಲ್ಲ ಈ ಟೈಪ್ಸ್ ಇದಾವೆ ಸಾರಿಗೆಗಳಲ್ಲಿ. ಇವೆಲ್ಲ ಟೈಪ್ಸ್ ಗಳನ್ನು ನಾವು 1 by 1 ಏನ್ ಮಾಡ್ಕೋತ ಬರ್ಬೇಕಾಗತ್ತೆ ಅಂದ್ರ ಇಲ್ಲಿ ನಾವು ಡಿಸ್ಕಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಇವುಗಳನ್ನು ನಾವು ಡಿಸ್ಕಷನ್ ಮಾಡ್ಬೇಕಂದ್ರ ಸೊ ಫಸ್ಟಿಗೆ ನಾವು ಈಸಿ ಇರುವಂತ ಸಾರಿಗೆದಿಂದ ಹೋಗೋಣ. ಯಾಕಂದ್ರೆ ನಿಮ್ಗೂ ಕೂಡ ಒಂದ್ ಸ್ವಲ್ಪ ಈಸಿ ಮಾಡ್ಕೊಡ್ಬೇಕಾಗತ್ತಲ್ಲ, ಅದಕ್ಕ ಸೊ ಈಸಿ ಇರ್ಲಿ ಯಾವುದೇ ಇರ್ಲಿ ನಾವು ಏನಂದ್ರೆ ಈ 3 ಸಾರಿಗೆಗಳನ್ನು ನಾನು ಹೇಳಿದೆ. ಇಲ್ಲಿ ಒಂದು ಯಾವ ಸಾರಿಗೆ ಇದೆ ನಮಗೆ ಇಲ್ಲಿ? ಸೊ ಇಲ್ಲಿ ನಾನು ಭೂ ಸಾರಿಗೆ ಅಂತ ಹೇಳಿದೆ. ಭೂ ಸಾರಿಗೆ ಆದ ನಂತರ ಜಲ ಸಾರಿಗೆ, ಜಲ ಸಾರಿಗೆ ಆದ ನಂತರ ನಮಗೆ ಈ ವಾಯು ಸಾರಿಗೆ ಅಂತ ಹೇಳಿದೆ. ಈಗ ನಾವು ಯಾವ ಸಾರಿಗೆದಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಈ ವಾಯು ಸಾರಿಗೆದಿಂದ ನಾವು ಸ್ಟಾರ್ಟ್ ಮಾಡೋಣ. ನಂತರ ಜಲ ಸಾರಿಗೆ ನೋಡೋಣ, ನಂತರ ಸೊ ಭೂ ಸಾರಿಗೆಯನ್ನು ನಾವು ಸ್ಟಡಿ ಮಾಡೋಣ ಅಂತ ಸ್ನೇಹಿತರೆ. ಈಗ ವಾಯು ಸಾರಿಗೆ ಇದನ್ನ ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಾವು ಈ ವಾಯು ಸಾರಿಗೆ ಯಾವ ಒಂದು ಇಲಾಖೆ ಅಡಿ ಬರುತ್ತೆ ಅಂದ್ರ ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್. ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಅಂದ್ರ ಸ್ನೇಹಿತರೆ ನಾಗರಿಕ ವಿಮಾನಯಾನ ಇಲಾಖೆ ಅಡಿಯಲ್ಲಿ ಇದು ಬರುತ್ತೆ. ನಾಗರಿಕ ಯಾವುದು? ನಾಗರಿಕ ವಿಮಾನ. ಹೌದಾ? ನಾಗರಿಕ ವಿಮಾನಯಾನ. ಹೌದಾ? ನಾಗರಿಕ ವಿಮಾನಯಾನ ಇಲಾಖೆ ಏನಿದೆಯಲ್ಲ ಈ ಇಲಾಖೆ ಅಡಿಯಲ್ಲಿ ಬರುವಂತದ್ದು ಇದು. ನಾಗರಿಕ ವಿಮಾನಯಾನ ಇಲಾಖೆ ಅಡಿಯಲ್ಲಿ ಬರುವಂತ ಸಾರಿಗೆಗೆ ನಾವು ಏನಂತ ಕರಿತೇವೆ ಅಂದ್ರೆ ಸ್ನೇಹಿತರೆ ನಾಗರಿಕ ವಿಮಾನಯಾನ ಇಲಾಖೆ ಅಡಿಯಲ್ಲಿ ಬರುವಂತ ಸಾರಿಗೆ ವಾಯು ಸಾರಿಗೆ ಅಂತ ಕರಿತೇವೆ. ಸೊ ಈ ವಾಯು ಸಾರಿಗೆಯಲ್ಲಿ ನಮಗೆ ಈ 2015 ಮತ್ತು 16ರಲ್ಲಿ 2015 ಮತ್ತು 16ರಲ್ಲಿ ಇಲ್ಲಿ ಏನ್ ಮಾಡಿರ್ತಾರಂದ್ರ ಉಡಾನ್ ಅನ್ನುವಂತ ಯೋಜನೆಯನ್ನು ತಗೊಂಡು ಬಂದಿರ್ತಾರೆ. ಯಾವುದು? ಉಡಾನ್. ಹೌದಾ? ಉಡಾನ್
ಅನ್ನುವಂತ ಯೋಜನೆಯನ್ನು ತಗೊಂಡ್ಬರ್ತಾರೆ ಸ್ನೇಹಿತರೆ. ಯಾವ್ದು ತಗೊಂಡ್ ಬಂದಿದ್ದಾರೆ ಅಂದ್ರೆ ಉಡಾನ್ ಅನ್ನುವಂತ ಯೋಜನೆ. ಉಡಾನ್, ಹೌದಾ? ಉಡಾನ್ ಅನ್ನುವಂತ ಯೋಜನೆ ತಗೊಂಡ್ ಬರ್ತಾರೆ ಸ್ನೇಹಿತರೆ. ಯಾವುದು? ಉಡಾನ್. ನಾಗರಿಕ ವಿಮಾನಯಾನ ಇಲಾಖೆ ಅಡಿಯಲ್ಲಿ ಬರುವಂತ ಈ ಸಾರಿಗೆ ಏನಿದೆಯಲ್ಲ, ವಾಯು ಸಾರಿಗೆ, ಇದರ ಅಡಿಯಲ್ಲಿ ಏನಂದ್ರ ಈ ಉಡಾನ್ ಅನ್ನುವಂತ ಯೋಜನೆಯನ್ನು ತಗೊಂಡ್ ಬರ್ತಾರೆ. ಯಾವುದು? ಉಡಾನ್, ಹೌದಾ? ಈ ಉಡಾನ್ ಅನ್ನುವಂತ ಯೋಜನೆ ಅಂದ್ರೆ ಉಡಾನ್ ಅಂದ್ರೆ ಏನಂದ್ರೆ ಸ್ನೇಹಿತರೆ, ಉಡೇ ದೇಶ ಕಾ ಆಮ್ ನಾಗರಿಕ್, ಆರ್ ವಿ ಕ್ಯಾನ್ ಸಿ ದಟ್ ಉಡೇ ದೇಶ ಕಾ ಆಮ್ ನಾಗರಿಕ್ ಅಂದ್ರ ಉಡೇ ದೇಶ ಕಾ ಆಮ್ ನಾಗರಿಕ್ ಅಂದ್ರ ದೇಶದ ಸಾಮಾನ್ಯ ಜನರು ಕೂಡ ವಿಮಾನದಲ್ಲಿ ಹತ್ತಲಿಕ್ಕೆ ಅವರು ಯೋಗ್ಯರ ಆಗಿರಬೇಕು. ಹೌದಾ? ಅಂದ್ರೆ ಯೋಗ್ಯರಾಗಬೇಕಂದ್ರ ಅದಕ್ಕೇನು ಕ್ವಾಲಿಟಿ ಇದಾವೇನ? ಹಂಗೇನು ಇರಂಗಿಲ್ಲ. ಸೊ ದೇಶದ ಸಾಮಾನ್ಯ ಜನರು ಕೂಡ ಏನಂದ್ರೆ ಫ್ಲೈಟ್ ನಲ್ಲಿ ಅವರಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಈ ಯೋಜನೆಯನ್ನು ಮಾಡಿರ್ತಾರೆ ಸ್ನೇಹಿತರೆ. ಹೌದಾ? ಈಗ ಉಡೇ ದೇಶ ಕಾ ಆಮ್ ನಾಗರಿಕ್ ಅಂದ್ರ ದೇಶದ ಸಾಮಾನ್ಯ ಜನರು ಕೂಡ, ಬಡವರು ಕೂಡ ವಿಮಾನದಲ್ಲಿ ಹತ್ತುವಂತ ಒಂದು ಏನಾಗ್ಬೇಕಂದ್ರ ಅವರಿಗೂ ಅವಕಾಶ ಸಿಗಬೇಕು ಅನ್ನುವಂತ ಒಂದು ಯೋಜನೆ ಇದು. ಹೌದಾ? ಹಾಗಾದ್ರೆ ಈಗ ಈ ಯೋಜನೆ ಮಾಡ್ತಾರೆ ಸ್ನೇಹಿತರೆ. ಈ ಯೋಜನೆ ಮಾಡಿದಾಗ ಈಗ ನೋಡಿ, ನೀವು ಈ ಯೋಜನೆ ಮಾಡಿದ್ರೆ ಅಂದ್ರೆ ಎಲ್ಲರಿಗೂ, ಬಡವರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಯೋಜನೆ ಮಾಡಿದ್ದಾರೆ. ಇದು ಅನುಕೂಲ ಆಗ್ತಾ ಇದೆ. ಹೌದಾ? ಸೊ ಈಗ ಈ ಯೋಜನೆ ಅಡಿಯಲ್ಲಿ ಏನ್ ಮಾಡಿರ್ತಾರೆ ಅಂದ್ರ, 1 ಗಂಟೆ ನೀವು ಫ್ಲೈಟ್ ದಲ್ಲಿ ಹತ್ತಿದ್ರೆ 1 ಅವರ್, ಹೌದಾ, 1 ಅವರ್ಸ್ ನಾವು ಫ್ಲೈಟ್ ದಲ್ಲಿ ಕೂತೇವಂದ್ರ ಅವರು ಚಾರ್ಜ್ ಮಾಡೋದು ಎಷ್ಟಂದ್ರ 2500 ರುಪೀಸ್. ಹೌದಾ? 2500 ರುಪೀಸ್ ಆಗತ್ತೆ. 1 ಗಂಟೆ ನಾವು ಫ್ಲೈಟ್ ದಲ್ಲಿ ಟ್ರಾವೆಲ್ ಮಾಡಿದೇವು ಅಂದ್ರ 2500 ರೂಪಾಯಿ ತಗೊಳ್ಳೋದು. ಹೌದಾ? ಸೊ ಕೆಲವೊಂದ್ ಸರ್ತಿ ಈ ಪ್ರೈಸ್ ಏನಂದ್ರ ಇದು 1 ಗಂಟೆಗೆ ಕೆಲವೊಂದ್ ಸರ್ತಿ 5000 6000 ತನೂ ಆಗಿರತ್ತೆ ಪ್ರೈಸ್. ಸೊ ಅದನ್ನ ಅವ್ರು ಏನಂದ್ರ ಮಿನಿಮಮ್ ರೆಡ್ಯೂಸ್ ಮಾಡಿ ಏನಂದ್ರ ಸಾಮಾನ್ಯ ಜನರಿಗೆ 2500 ರೂಪಾಯಿ ಅಷ್ಟರೊಳಗೆ 1 ಗಂಟೆಗೆ ಅಷ್ಟು ರೊಕ್ಕ ತಗೊಳ್ಳೋದು ಫ್ಲೈಟ್ ನಲ್ಲಿ ಅವರಿಗೆ. ಸೊ ಹತ್ಲಿಕ್ಕೆ ಅವಕಾಶ ಮಾಡಿಕೊಡೋದು ಈ ಯೋಜನೆ ಅಡಿಯಲ್ಲಿ. ಹಾಗಾದ್ರೆ ಈ ಯೋಜನೆ ಅಡಿಯಲ್ಲಿ ಎಷ್ಟು ಸೀಟ್ಗಳು ಅವರಿಗೆ ರಿಸರ್ವ್ ಇರ್ತಾವ ಅಂದ್ರ ಸ್ನೇಹಿತರೆ 25 ಸೀಟ್. ಹೌದಾ? 25 ಸೀಟ್ಗಳು ಏನಿರ್ತಾವ ಅಂದ್ರ ಸೀಟ್ಸ್ ಆರ್ ರಿಸರ್ವ್. ಹೌದಾ? 25 ಸೀಟ್ಗಳು ರಿಸರ್ವ್ ಇರ್ತಾವೆ. ಅವಕ್ ನಾವು ಎಕನಾಮಿ ಕ್ಲಾಸ್ ಅಂತ ಕರಿತೇವೆ. ಎಕನಾಮಿ ಕ್ಲಾಸ್, ಈಗ ನೀವು ಫ್ಲೈಟ್ ನಾಗ ನೀವು ಕೂತಿದ್ರ ಅಂದ್ರೆ ನಿಮಗೆ ಗೊತ್ತಾಗತ್ತೆ, ನಮಗ ಅಲ್ಲಿ ಎಕನಾಮಿ ಕ್ಲಾಸ್ ಅಂದ್ರೆ ಸ್ವಲ್ಪ ಹಿಂದಿರ್ತಾವೆ. ಸೊ ಅದು ಏನು ಫ್ಲೈಟ್ ನಾಗೆ ಎಲ್ಲಾರು ಕುಂದ್ರದು ಫ್ಲೈಟ್ ನಾಗೆ, ಎಕನಾಮಿಕ್ಸ್ ಕ್ಲಾಸ್ ಇರ್ಲಿ, ಹೈ ಕ್ಲಾಸ್ ಇರ್ಲಿ, ಏನು ಫರಕ್ ಬೀಳಂಗಿಲ್ಲ ಅಲ್ಲಿ. ಸೊ ಎಲ್ಲ ಒಂದೇ ಇರುತ್ತೆ. ಬಟ್ ಈಗ 25 ಸೀಟ್ ಪ್ರೊವೈಡ್ ಮಾಡ್ತಾರೆ ಅಂತಂದ್ರ ಸಾಮಾನ್ಯ ಜನರಿಗೆ. ಈಗ ಎಷ್ಟು ಸಾಮಾನ್ಯ ಜನರಿಗೆ ಈ ಫ್ಲೈಟ್ ಅನ್ನು ಬುಕ್ ಮಾಡ್ಕೊಳ್ಳಿಕ್ಕೆ ಆಗತ್ತೆ? ಕೆಲವೊಂದ್ಸರ್ತಿ ನಾವೇ ಎಜುಕೇಟೆಡ್ಗಳು ಇದ್ರು ಕೂಡ, ನೀವೆಲ್ಲರೂ ಎಜುಕೇಟೆಡ್ ಆಗಿರ್ತೀರಿ ಸ್ನೇಹಿತರೆ, ನಮಗೆ ಕೂಡ ಕೆಲವೊಂದ್ಸರ್ತಿ ಫ್ಲೈಟ್ ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತದ್ರಲ್ಲಿ ಈ ಸಾಮಾನ್ಯ ಜನರು ಅವ್ರಿಗೆ ಫ್ಲೈಟ್ ಅನ್ನುವಂಥದ್ದು ಕನಸಿನ ಮಾತಾಗಿರತ್ತೆ. ಯಾವ್ದಾದ್ರು ವಿಮಾನ ಹೋಗಾಕತ್ತ ಅಂದ್ರ ಓಡ್ ಹೋಗಿ ಹೊರಗಡೆ ನೋಡುದು, ವಿಮಾನ ಹೋಗ್ತಾ ಇದೆ, ವಿಮಾನ. ನೀವು ಮಾಡಿರ್ಬೋದು ಸಣ್ಣವರಿದ್ದಾಗ, ಹೋಗಿ ಹೊರಗಡೆಗೆ ಹೋಗಿ ನೋಡ್ಕೋತ ನಿಂದ್ರುದು. ಹೌದಾ? ಏನೋ ವಿಮಾನ, ಒಂದು ಹೆಲಿಕಾಪ್ಟರ್ ಬಂದ್ರೆ. ಸೊ ಅದಕ್ಕೆ ನಾನು ಏನ್ ಹೇಳುದಂದ್ರ, ಸೊ ನಾಳೆ ನೀವೇನಾದ್ರೂ ಅಚೀವ್ಮೆಂಟ್ ಮಾಡಿದಾರಂದ್ರ ಅವರೇ ನಿಮಗ ಫ್ಲೈಟ್ ಬುಕ್ಕಿಂಗ್ ಮಾಡಿ ಎಲ್ಲಾ ಬುಕ್ ಮಾಡ್ತಾರೆ, ನಿಮ್ಗೆ ಅವರೇ ಕರ್ಕೋತಾರೆ. ಹೌದಾ? ಆ ರೀತಿ ನೀವು ಬೆಳಿಬೇಕು. ಓಕೆ. ಸೊ ಯಾಕಂದ್ರೆ ನಾನು ಒಂದು 3-4 ಕಡೆ ಹೋಗಿದ್ದೀನಿ, ಅವರೇ ಕರ್ಸಿದ್ರು ನನಗೆ. ಶ್ರೀಲಂಕಾ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು. ಸೊ ಈ ರೀತಿ ನಿಮ್ಗೂ ಕೂಡ ಕೆಲವೊಂದು ಅವಕಾಶಗಳು ಬರ್ತಾವೆ ಸ್ನೇಹಿತರೆ ಹತ್ತಲಿಕ್ಕೆ. ಯಾಕಂದ್ರೆ ನಾವು ಹೊರಗಡೆಗೆ ಓಡಿ ಹೋಗಿ ಫ್ಲೈಟ್ ನೋಡ್ದವ್ರೆ. ಹೌದಾ? ಇವತ್ತ ಆ ಫ್ಲೈಟ್ ನಲ್ಲಿ ಜರ್ನಿ ಮಾಡಿ ನಮಗೂ ಸಾಕಾಗಿದೆ. ಯಾಕಂದ್ರೆ ಸೊ ಅವಕಾಶಗಳು ಬರ್ತಾವೆ. ಆ ಅವಕಾಶಗಳು ಬಂದಾಗ ನೀವ್ ಏನಂದ್ರೆ ಯಾವ ವಯಸ್ಸಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದನ್ನ ಮಾಡಿದೆ ಆದ್ರೆ ಅಂತ ಅವಕಾಶಗಳು ಬಂದೇ ಬರ್ತಾವೆ ಸ್ನೇಹಿತರೆ. ಅದಕ್ಕ ಈ ಉಡಾನ್ ಅನ್ನುವಂತ ಸ್ಕೀಮ್ ಅನ್ನು ನೀವು ನೆನ್ಪಿಟ್ಕೋಬೇಕು. ಈ ಯೋಜನೆ ಅಡಿಯಲ್ಲಿ 25 ಸೀಟು ಸೊ ಸಾಮಾನ್ಯ ಜನರಿಗೆ ಇರುತ್ತೆ. 1 ಗಂಟೆ ಅವರು ಆ ಫ್ಲೈಟ್ ದಲ್ಲಿ ಹಾರಾಟ ಮಾಡಬಹುದು. 2500 ರೂಪಾಯಿ ಅದಕ್ಕೆ ಚಾರ್ಜಸ್ ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ಈಗ ಈ ವಿಮಾನ ನಿಲ್ದಾಣಗಳನ್ನು ನಾವು ನೋಡಿ, ಈಗ ನೆಕ್ಸ್ಟ್ ಇಷ್ಟ ಆದ ನಂತರ ಸ್ನೇಹಿತರೆ
ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಿಂದ ಕ್ವಶನ್ಸ್ ಏನ್ ಕೇಳ್ತಾರೆ, ಹೌ ದೇ ವಾಂಟ್ ಟು ಕ್ವಶನ್, ಹೌ ದೇ ವಾಂಟ್ ಟು ಆಸ್ಕ್ ಕ್ವಶನ್ಸ್, ಹೌದಾ? ಸೊ ಇಲ್ಲಿ ಅವರು ಕ್ವಶನ್ಸ್ ಗಳನ್ನು ನಮಗೆ ಕೇಳಬೇಕಂದ್ರ ಈ ಕ್ವಶನ್ಸ್ ಗಳು ಕೇಳಬೇಕಂದ್ರೆ ಆ ವ್ಯಕ್ತಿಗಳು ಏನ್ ಮಾಡಿರ್ತಾರೆ ಅಂದ್ರೆ ನಮಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇದರ ಮೇಲೆ ಅಂತಾರಾಷ್ಟ್ರೀಯ, ಹೌದಾ? ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಏನಿರ್ತಾವಲ್ಲ ಅದರ ಮೇಲೆನೆ ಅವ್ರು ನಮಗೆ ಏನಂದ್ರ ಜಾಸ್ತಿ ಕ್ವಶನ್ಸ್ ಗಳನ್ನು ರೈಸ್ ಮಾಡೋದು ಸ್ನೇಹಿತರೆ. ಹಾಗಾಗಿ ಆ ಅಂತಾರಾಷ್ಟ್ರೀಯ ವಿಮಾನಗಳನ್ನು ನಾವು ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರ ನೋಡ್ಬೇಕಾಗಿದೆ. ನಮ್ಮ ಭಾರತ ದೇಶ, ನಾವು ಜಗತ್ತಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕಂದ್ರೂ ಕೂಡ ನಮ್ಮ ಭಾರತ ದೇಶದಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೋಡ್ಬೇಕಾಗತ್ತೆ ಭಾರತದಲ್ಲಿ, ಹೌದಾ? ಈ ಭಾರತದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದಾವೆ ಸ್ನೇಹಿತರೆ. ಆ ವಿಮಾನ ನಿಲ್ದಾಣಗಳು ಎಲ್ಲೆಲ್ಲಿದ್ದಾವೆ, ಅದಕ್ಕೆ ಯಾರ್ಯಾರ ಹೆಸರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅವುಗಳನ್ನು ನಾವು ಒಂದ್ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನೀವು ಕೂಡ ಅದನ್ನ ಅಬ್ಸರ್ವೇಷನ್ ಮಾಡಿ ಇಲ್ಲಿ ನಾವು ನೀವು ಕೂಡಿ ಇಲ್ಲಿ ಒಂದು ಇಂಡಿಯಾ ಮ್ಯಾಪ್ ತೆಗೆಯೋದ ಮುಖಾಂತರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಲ್ಲಿ ಇದಾವೆ ಅಂತ ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಎಲ್ಲಿರುವಂತದ್ದು? ಭಾರತ ದೇಶದಲ್ಲಿರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಈಗ ಭಾರತ ದೇಶದಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ನೀವು ಕೂಡ ಒಂದ್ ಸ್ವಲ್ಪ ಈ ಇಂಡಿಯಾ ಮ್ಯಾಪ್ ಲುಕ್ ಲೈಕ್ ಇಂಡಿಯಾ ಮ್ಯಾಪ್ ತೆಗೀರಿ. ಇಂಡಿಯಾ ಗತ್ಲೆ ತೆಗಿಬೇಕತ್ತೇನೋ ಅವಶ್ಯಕತೆ ಇಲ್ಲ, ಹೌದಾ? ಲುಕ್ ಲೈಕ್ ಇಂಡಿಯಾ ಮ್ಯಾಪ್, ಹೌದಾ? ಭಾರತ ದೇಶದ ಗತ್ಲೇನೆ ನಮಗ ಆ ಮ್ಯಾಪ್ ಕಾಣಬೇಕು ಸ್ನೇಹಿತರೆ. ಆ ರೀತಿ ಆ ಮ್ಯಾಪ್ ಅನ್ನು ನೀವು ಡ್ರಾ ಮಾಡ್ಕೊಳ್ಳಿ. ಅದರ ಮುಖಾಂತರ ನಾವು ಏನಂದ್ರ ಈ ಭಾರತ ದೇಶದಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಈಗ ಈ ಮ್ಯಾಪಿನ ಮುಖಾಂತರ ನೀವು ಕೂಡ ಮ್ಯಾಪ್ ತೆಗ್ದಿರಬಹುದ ಅಂತ ನನಗೆ ಗೊತ್ತಾಗಿದೆ. ತೆಗೀರಿ, ಪ್ರತಿಯೊಬ್ಬರು ಏನ್ ತೆಗಿತೀರಿ? ಮ್ಯಾಪ್ ತೆಗೀರಿ. ಹೆಂಗ್ ತೆಗಿಬೇಕು? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನ ಮ್ಯಾಪ್ ತೆಗೀರಿ. ಮ್ಯಾಪ್ ತೆಗೆದ ನಂತರ ಸ್ನೇಹಿತರೆ ಇಲ್ಲಿದಿಂದ ಯು ವಿಲ್ ಗೆಟ್ ಒನ್ ಕ್ವಶನ್ ಫ್ರಮ್ ದಿಸ್ ಏರಿಯಾ. ಹೌ ಮಚ್? ಒನ್ ಕ್ವಶನ್. ನೀವು ಸರಿಯಾಗಿ ಇದನ್ನ ತಿಳ್ಕೊಂಡ್ರ ಇಲ್ಲಿದಿಂದ ಎಷ್ಟು ಕ್ವಶನ್ಸ್ ಬರುತ್ತೆ ಅಂದ್ರ ಒನ್ ಕ್ವಶನ್ ಬರುತ್ತೆ. ಹಾಗಾದ್ರೆ ಈಗ ನಂಬರ್ 1 ನಾವು ಎಲ್ಲಿದಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಸ್ನೇಹಿತರೆ ಜಮ್ಮು ಅಂಡ್ ಕಾಶ್ಮೀರ್ ಕಡೆದಿಂದ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲಿ ಈ ಜಮ್ಮು ಅಂಡ್ ಕಾಶ್ಮೀರ್ ಬರುತ್ತೆ, ಈ ಭಾಗದಲ್ಲಿ ಏನ್ ಬರುತ್ತೆ ನಮಗೆ? ಈ ಜಮ್ಮು ಅಂಡ್ ಕಾಶ್ಮೀರ್ ಏನ್ ಬರುತ್ತಲ್ಲ ಸ್ನೇಹಿತರೆ, ಜಮ್ಮು ಅಂಡ್ ಕಾಶ್ಮೀರ್. ಈ ಜಮ್ಮು ಅಂಡ್ ಕಾಶ್ಮೀರ ಕಡೆಗೆ ನಮಗೆ ಅಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಶೇಖ್ ಅಬ್ದುಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಯಾವ್ದಿದೆ? ಶೇಖ್, ಹೌದಾ? ಇಲ್ಲಿ ನಮಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಸ್ನೇಹಿತರೆ ಶೇಖ್ ಅಬ್ದುಲ್ಲಾ ಶೇಖ್ ಅಬ್ದುಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೌದಾ? ಶೇಖ್ ಅಬ್ದುಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಲ್ಲಿ ಇದೆ ಸ್ನೇಹಿತರೆ. ಯಾವ ನಗರದಲ್ಲಿ ಇದೆ? ಶ್ರೀನಗರ್. ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರ್. ಇಲ್ಲಿ ಧಾರವಾಡದಲ್ಲಿನೂ ಒಂದು ಶ್ರೀನಗರ್ ಇದೆ. ಆ ಶ್ರೀನಗರ್ ಅಲ್ಲ, ಜಮ್ಮು ಅಂಡ್ ಕಾಶ್ಮೀರದಲ್ಲಿರುವಂತ ಒಂದು ಶ್ರೀನಗರ. ಹಾಗಾಗಿ ಅಲ್ಲಿ ಇರುವಂತದ್ದು ಏನಂದ್ರ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅದಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಶೇಖ್ ಅಬ್ದುಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ ಸ್ನೇಹಿತರೆ, ಹೌದಾ? ಇದು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅದಾವು ಇಲ್ಲ ಅಂತ ಕೇಳಿದಾಗ ಇದೆ ಅಂತ ಹೇಳ್ಬೇಕಾಗತ್ತೆ. ಏನಂತ ಹೇಳ್ಬೇಕಾಗತ್ತೆ? ಇದೆ ಅಂತ ಹೇಳ್ಬೇಕಾಗತ್ತೆ. ಯಾವುದು ಇದೆ ಅಂದ್ರ ಶೇಖ್ ಅಬ್ದುಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಂತ ನೀವು ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಅದು ಆದ ನಂತರ ನೆಕ್ಸ್ಟ್ ನಮಗೆ ಈ ಭಾಗದಲ್ಲಿ ನೆಕ್ಸ್ಟ್ ವಿಮಾನ ನಿಲ್ದಾಣ ನೋಡ್ತೇವೆ ನಾವು. ಇಲ್ಲಿ ನಮಗೆ ಏನಂದ್ರ ರಾಜಸ್ಥಾನ್ ಕಂಡು ಬರುತ್ತೆ ಸ್ನೇಹಿತರೆ. ಯಾವ್ದಿದೆ ಈ ಭಾಗದಲ್ಲಿ? ರಾಜಸ್ಥಾನ್, ಹೌದಾ? ಈಗ ಈ ರಾಜಸ್ಥಾನದಲ್ಲಿ ನಾವು ಹೋದಾಗ ಈ ರಾಜಸ್ಥಾನದ ಜೈಪುರ್, ಹೌದಾ? ರಾಜಸ್ಥಾನದ ಜೈಪುರ್ ಕಡೆಗೆ ನಾವು ಹೋದಾಗ ಇಲ್ಲಿ ನಮಗೆ ರಾಜಸ್ಥಾನದ ಜೈಪುರದಲ್ಲಿ ನಮಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಇಲ್ಲಿ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಂತ ನಾವು ನೋಡಿದಾಗ ಇಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಜೈಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ. ಯಾವುದು? ಜೈಪುರ್, ಹೌದಾ? ಜೈಪುರ್ ಅಂತಾರಾಷ್ಟ್ರೀಯ
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೌದಾ? ವಿಮಾನ ನಿಲ್ದಾಣ ಜೈಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಲ್ಲಿದೆ ಇದು? ಜೈಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜಸ್ಥಾನದಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ ಅದು. ನೆಕ್ಸ್ಟ್ ಅಲ್ಲಿದಿಂದ ನಮಗೆ ಈ ವಿಮಾನ ನಿಲ್ದಾಣ ಆದ ನಂತರ ಇಲ್ಲಿ ನಮಗೆ ಸೊ ರಾಜಸ್ಥಾನದ ಈ ಕಡೆಗೆ ನಮಗೆ ಪಂಜಾಬ್, ಒಂದ್ ಕಡೆಗೆ ಏನಂದ್ರೆ ಪಂಜಾಬ್ ಇದೆ ಸ್ನೇಹಿತರೆ, ಪಂಜಾಬ್. ಹೌದಾ? ಇನ್ನ ಒಂದ್ ಕಡೆಗೆ ಪಂಜಾಬ್ ಆದ ನಂತರ ಇನ್ನ ಒಂದ್ ಕಡೆಗೆ ನಮಗೆ ಹರಿಯಾಣ, ಕೆಳಗಡೆಗೆ ಹರಿಯಾಣ ಇರುತ್ತೆ. ಬಟ್ ನೀವು ಇಲ್ಲಿ ಪಂಜಾಬ್ ಮಾತ್ರ ನೆನ್ಪಿಟ್ಕೋರಿ. ಈ ಪಂಜಾಬ್ದಲ್ಲಿ ನಮಗೆ ಏನಂದ್ರ ಪಂಜಾಬ್ ಕಡೆಗೆ ಇರುವಂತಹದ್ದು ನಮಗೆ ಈ ಅಮೃತ್ಸರ್ ಇದೆಯಲ್ಲ, ಅಲ್ಲಿ ನಾವು ಗುರು ರಾಮದಾಸ್. ಹೌದಾ? ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ. ಯಾವುದು? ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ? ಗುರು ರಾಮದಾಸ್. ಪಂಜಾಬ್ ಕಡೆಗೆ ನಮಗೆ ಗುರು ರಾಮದಾಸ್ ಅನ್ನುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ ಇದು? ನಮಗೆ ಪಂಜಾಬ್. ಹಾಗಾಗಿ ಈ ಪಂಜಾಬ್ದಲ್ಲಿ ಇರುವಂತದ್ದು ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಪಂಜಾಬದ ಯಾವ ಭಾಗದಲ್ಲಿ? ಅಮೃತ್ಸರ್. ಹೌದಾ? ಯಾವ ಸರ? ಅಮೃತ್ಸರ್. ಈ ಪಂಜಾಬದ ಅಮೃತ್ಸರ್ ಏನಿದೆಯಲ್ಲ, ಇದು ಅಮೃತ್ಸರ್ ಅರ್ಥ ಮಾಡ್ರಿ. ಯಾವುದು? ಅಮೃತ್ಸರ್. ಹೌದಾ? ಈ ಭಾಗದಲ್ಲಿ ನಮಗೆ ಯಾವ್ದಿದೆ ಅಂದ್ರ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಅಲ್ಲಿದಿಂದ ಎಲ್ಲಿ ಬರ್ತೇವೆ ಅಂದ್ರೆ ಸ್ನೇಹಿತರೆ ನಾವು ಸೊ ಈ ದೆಹಲಿ ಕಡೆಗೆ. ಹೌದಾ? ದೆಹಲಿ ಯಾವ್ದಿದೆ? ದೆಹಲಿ. ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡ್ರಿ. ಇಲ್ಲಿ ದೆಹಲಿ ಕಡೆಗೆ ಬಂದಾಗ ಸ್ನೇಹಿತರೆ ನಾವು ಈ ದೆಹಲಿ ಕಡೆಗೆ ಇಲ್ಲಿ ನಮಗೆ ಈ ದೆಹಲಿಯಲ್ಲಿನೂ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದು? ಇಂದಿರಾ ಗಾಂಧಿ. ಇದಕ್ಕೆ ನಾವು ಇಂದಿರಾ, ಹೌದಾ? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಇದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ಒಳಗಿದೆ. ಹೌದಾ? ದೆಹಲಿ ಒಳಗಿರುವಂತಹದ್ದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಯಲ್ಲ ಸ್ನೇಹಿತರೆ, ಇದು ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್ ಇದು. ಹೌದಾ? ಬಿಜಿಯೆಸ್ಟ್ ಏರ್ಪೋರ್ಟ್ ಅಂದ್ರ ಬಹಳಷ್ಟು ಈ ವಿಮಾನ ನಿಲ್ದಾಣದಲ್ಲಿ ಈ ವಿಮಾನಗಳು ಹಾರಾಟ ಮಾಡ್ತವೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಭಾರತ ದೇಶದಲ್ಲಿ ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್ ಯಾವ್ದಂತ ಕೇಳಿದಾಗ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದಂತ ಕೇಳಿದಾಗ ನೀವೇನ್ ಆನ್ಸರ್ ಮಾಡ್ಬೇಕಾಗತ್ತೆ ಅಂದ್ರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಯಾವುದು? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ಬೇಕಾಗತ್ತೆ. ಭಾರತ ದೇಶದಲ್ಲಿ ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್ ಇದು. ಹೌದಾ? ಬಿಜಿಯೆಸ್ಟ್ ಏರ್ಪೋರ್ಟ್ ಇದೆ ಅಂದ್ರ ಜಾಸ್ತಿ ಇಲ್ಲಿ ವಿಮಾನಗಳು ಏನ್ ಮಾಡ್ತಾವ ಅಂದ್ರ ಇಲ್ಲಿ ಬಂದು ಹಾರಾಟ ಮಾಡ್ತಾವೆ ಮತ್ತು ಟೇಕಪ್ ಆಗೋದು, ಆನ್ ಆಗುದು. ಹೌದಾ? ಅಂದ್ರೆ ಜಾಸ್ತಿ ವಿಮಾನಗಳು ಇಳಿದು ಹತ್ತುದು ಮಾಡ್ತಾವೆ ಇಲ್ಲಿ ದೆಹಲಿ ಒಳಗ. ಇದು ಆದ ನಂತರ ಸ್ನೇಹಿತರೆ ನಮಗೆ ನೆಕ್ಸ್ಟ್ ಇನ್ನೊಂದು ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತೆ ಅಂದ್ರ ಈ ದೆಹಲಿ ಒಳಗ. ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರ್ಸಿಲ್ಲ, ಬಟ್ ಕೆಲವೊಂದ್ ಸರ್ತಿ ಎಮರ್ಜೆನ್ಸಿಗೆ ಏನಂದ್ರ ಅಲ್ಲಿ ಲ್ಯಾಂಡಿಂಗ್ ಮಾಡ್ತಾರೆ. ಎಲ್ಲಿದೆ ಅಂದ್ರೆ ದೆಹಲಿ ಒಳಗ ಪಾಲಂ. ಯಾವುದು? ಪಾಲಂ. ಹೌದಾ? ಪಾಲಂ ಏರ್ಪೋರ್ಟ್ ಅಂತ ಕರಿತೇವೆ. ಅಂತಾರಾಷ್ಟ್ರೀಯ ಮಟ್ಟಕ್ಕ ಅದನ್ನೇನು ಏರ್ಸಿಲ್ಲ, ಬಟ್ ಅಲ್ಲಿ ಏನಂದ್ರೆ ಗೊತ್ತಿರ್ಲಿ, ಅಲ್ಲಿ ಎಮರ್ಜೆನ್ಸಿ ಏನಾದ್ರೂ ಇತ್ತಂದ್ರ ಈ ಪಾಲಂ ಏರ್ಪೋರ್ಟ್ ದಿಂದ ಏನ್ ಮಾಡ್ತಾರಂದ್ರ ಅಲ್ಲಿ ವಿಮಾನಗಳನ್ನು ಇಳಿಸುವುದು ಹತ್ಸುದು ಮಾಡ್ತಾರೆ. ಎಲ್ಲಿ? ಪಾಲಂ ಏರ್ಪೋರ್ಟ್ ದೆಹಲಿ. ಪಾಲಂ ಅಂತಾರಾಷ್ಟ್ರೀಯ ಇದು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೇ ಇದೆ ಅದು, ಬಟ್ ನೀವು ಪಾಲಂ ಏರ್ಪೋರ್ಟ್ ಅಂತ ನೆನ್ಪಿಟ್ಕೋರಿ. ಎಲ್ಲಿದೆ ಇದು? ದೆಹಲಿ. ನೆಕ್ಸ್ಟ್ ಇದು ಆದ ನಂತರ ಸ್ನೇಹಿತರೆ ಮತ್ತೆ ನಮಗೆ ವಿಮಾನ ನಿಲ್ದಾಣ ಎಲ್ಲಿ ನೋಡ್ಬೇಕಾಗಿದೆ ಅಂದ್ರ ಈ ಗುಜರಾತದ ಕಡೆಗೆ ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಎಲ್ಲಿ? ಗುಜರಾತ್. ಸೊ ಈ ಗುಜರಾತದ ಕಡೆಗೆ ನಾವು ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ನಮಗೆ ಈ ಗುಜರಾತದಲ್ಲಿ ನಮಗೆ ಯಾವ ವಿಮಾನ ನಿಲ್ದಾಣ ಇದೆ ಅಂದ್ರ ವಿ ಕ್ಯಾನ್ ಸೇ ದಟ್. ಸೊ ಇಲ್ಲಿ ನಮಗೆ ಗುಜರಾತದಲ್ಲಿ ಇರುವಂತಹದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವ್ದಿದೆ? ಸರ್ದಾರ್. ಹೌದಾ? ಈಗ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾವುದು? ಸರ್ದಾರ್
ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ ಇಲ್ಲಿ. ಹಾಗಾದ್ರೆ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ನಮಗೆ ಗುಜರಾತದಲ್ಲಿ ಇದೆ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾದ್ರೆ ಗುಜರಾತದಲ್ಲಿ ಎಲ್ಲಿದೆ ಇದು? ಸೊ ಈ ಗುಜರಾತದಲ್ಲಿ ನಮಗೆ ಇದು ಏನಂದ್ರ ಸೊ ಅಹಮದಾಬಾದ್ ಹತ್ತಿರ ಕಂಡು ಬರುತ್ತೆ ನಮಗೆ, ಅಹಮದಾಬಾದ್. ಸೊ ಈ ಅಹಮದಾಬಾದ್ ಹತ್ತಿರ ಇದು ಕಂಡು ಬರುತ್ತೆ ನಮಗೆ. ಅಥವಾ ಈ ಅಹಮದಾಬಾದ್ ನೀವು ನೆನಪಿಟ್ಕೋರಿ, ಯಾವುದು ಅಹಮದಾಬಾದ್ ಅಲ್ಲಿ ನೆನಪಿಟ್ಕೋರಿ, ಅದರ ಹತ್ತಿರ ನಮಗೆ ಇದು ಕಂಡು ಬರುವಂತದ್ದು. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಅಲ್ಲಿದಿಂದ ನಮಗೆ ಮುಂದೆ ಹೋದಾಗ ಸ್ನೇಹಿತರೆ, ನೆಕ್ಸ್ಟ್ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾಕೆ ಹೆಸರಿಟ್ರು ಅಂದ್ರ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನಂದ್ರ ಸ್ನೇಹಿತರೆ, ಇವನು ಹೋಮ್ ಮಿನಿಸ್ಟರ್ ಇದ್ದ. ಈಗ ಅಮಿತ್ ಶಾ ಹೆಂಗಿದಲ್ಲ ಹಂಗ ಅವಾಗ ಜವಾಹರ್ಲಾಲ್ ನೆಹರು ಪೀರಿಯಡ್ನ್ಯಾಗ ಇವರು ಹೋಮ್ ಮಿನಿಸ್ಟರ್ ಇದ್ರು. ಸೊ ಬಹಳಷ್ಟು ಏಕತೆಯ ಬಗ್ಗೆ ಭಾರತದಲ್ಲಿರುವಂತಹ ರಾಜ್ಯಗಳನ್ನು ಒಂದುಗೂಡಿಸುವಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಟ್ಟವರು ಯಾರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಹಾಗಾಗಿ ಈ ಮನುಷ್ಯನಿಗೆ ಉಕ್ಕಿನ ಮನುಷ್ಯ ಅಂತ ಕರೀತಾರೆ, ಹೌದಾ? ಐರನ್ ಮ್ಯಾನ್ ಅಂತ ಕರೀತಾರೆ ಸ್ನೇಹಿತರೆ. ಉಕ್ಕಿನ ಮನುಷ್ಯ ಇವನು ಬಹಳಷ್ಟು ಏನಂದ್ರ ಶ್ರಮ ಪಟ್ಟಿದ್ದಾನೆ ಎಲ್ಲಾ ರಾಜ್ಯಗಳನ್ನು ಸೊ ಒಂದುಗೂಡಿಸುವುದರಲ್ಲಿ, ಅಥವಾ ಅವನ ಕಾಂಟ್ರಿಬ್ಯೂಷನ್ ಬಹಳಷ್ಟು ಇದೆ. ಹಾಗಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ವ್ಯಕ್ತಿಯ ಹೆಸರನ್ನು ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರ ಇಲ್ಲಿ ನೆನ್ಪಿಟ್ಕೋಬೇಕಾಗಿದೆ. ಈ ವ್ಯಕ್ತಿ ಆದ ನಂತರ ಸ್ನೇಹಿತರೆ, ನೆಕ್ಸ್ಟ್ ನಾವು ಇಲ್ಲಿ ಮಹಾರಾಷ್ಟ್ರದ ಕಡೆಗೆ, ಯಾವುದು ಮಹಾರಾಷ್ಟ್ರ, ಈ ಮಹಾರಾಷ್ಟ್ರ ಕಡೆಗೆ ನಾವು ಬಂದಾಗ ಇಲ್ಲಿ ನಮಗೆ ಮಹಾರಾಷ್ಟ್ರದ ಕಡೆಗೆ ಯಾವ್ದಿದೆ ಅಂದ್ರ ಮಹಾರಾಷ್ಟ್ರ, ಹೌದಾ? ಈ ಮಹಾರಾಷ್ಟ್ರದಲ್ಲಿ ನಾವು ಇಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ, ಮಹಾರಾಷ್ಟ್ರದ ಮುಂಬೈ, ಯಾವುದು ಮುಂಬೈ, ಹೌದಾ? ಮಹಾರಾಷ್ಟ್ರದ ಈ ಮುಂಬೈ ಏನಿದೆಯಲ್ಲ ಇಲ್ಲಿ ನಮಗೆ ಛತ್ರಪತಿ, ಯಾವುದು ಮಹಾರಾಷ್ಟ್ರದ ಮುಂಬೈ ಏನಿದೆಯಲ್ಲ ಈ ಭಾಗದಲ್ಲಿ ನಮಗೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಯಾವುದು ಛತ್ರಪತಿ, ಹೌದಾ? ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಯಲ್ಲ ಇದು ಬಹಳಷ್ಟು ಇಂಪಾರ್ಟೆಂಟ್ ನಮಗೆ. ಈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ, ಇದು ನಮಗೆ ಎರಡನೆಯ ಅತಿ ಬಿಜಿಯೆಸ್ಟ್ ಏರ್ಪೋರ್ಟ್, ಹೌದಾ? ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಯಾವುದು ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎರಡನೆಯ ಬಿಜಿಯೆಸ್ಟ್ ಏರ್ಪೋರ್ಟ್ ಸ್ನೇಹಿತರೆ ಇದು. ಇಲ್ಲಿ ಡೆಲ್ಲಿ ಬಿಟ್ರೆ ಅಂದ್ರೆ ಜಾಸ್ತಿ ವಿಮಾನಗಳು ಹತ್ತುದು ಮತ್ತು ಇಳಿದು ಎಲ್ಲಿ ಮಾಡ್ತಾವೆ ಅಂದ್ರ ಈ ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಹಾಗಾಗಿ ಈ ಛತ್ರಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸ್ನೇಹಿತರೆ ನಮಗೆ ಎಲ್ಲಿದೆ ಅಂದ್ರ ಮುಂಬೈದಲ್ಲಿ ಇದೆ ಅಂತ ನಾವು ಇದನ್ನು ಹೇಳ್ತೇವೆ. ಹಾಗಾದ್ರೆ ಇದು ಎರಡನೆಯ ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್ ಸ್ನೇಹಿತರೆ. ಎಷ್ಟನೇದು? ಎರಡನೆಯದು. ಸೊ ಈ ಛತ್ರಪತಿ ಶಿವಾಜಿ ಮಹಾರಾಜ್ ಏನಿದಾನೆ ಹೇಳ ಸ್ನೇಹಿತರೆ, ಈತನದು ಕೂಡ ಬಹಳಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ. ಒಂದ್ಸರ್ತಿ ಈಗ ಈ ಶಿವಾಜಿ ಅವರು ಏನಂದ್ರೆ ಯುದ್ಧಕ್ಕೆ ಹೋಗ್ಬೇಕಂದ್ರ ತನ್ನ ತಾಯಿಯನ್ನು ಊಟಕ್ಕಾಗಿ ಏನಂದ್ರ ಊಟ ಹಾಕು ಅಮ್ಮ ಅಂತ ಕೇಳ್ತಾನೆ. ಯಾರು? ಈ ಶಿವಾಜಿ. ಅವಾಗ ತಾಯಿಗೆ ಏನ್ ಮಾಡ್ತಾನಂದ್ರೆ ಫೋರ್ಸ್ ಮಾಡ್ತಾನೆ ತಾಯಿಗೆ. ಯಾರು? ಈ ಶಿವಾಜಿ ಅವರು. ಅಮ್ಮ ಊಟ ಕೊಡ್ತಿ ಇಲ್ಲ ಅಂತ ಕೇಳ್ತಾನೆ. ಈಗ ತಾಯಿಂದರು ನೋಡ್ರಿ, ಮಕ್ಕಳು ಏನಾದ್ರೂ ಬಹಳಷ್ಟು ಫೋರ್ಸ್ ಮಾಡಾಕತ್ರಂದ್ರ ಬೇಗನೆ ತಂದು ಕೊಟ್ಬಿಡ್ತಾರೆ, ಹೌದಾ? ಅವಾಗ ತಾಯಿ ಏನ್ ಹೇಳ್ತಾನೆ ಅಂದ್ರ ಶಿವಾಜಿ ತಡ್ಕೋರಪ್ಪ, ಊಟ ಕೊಡ್ತೀನಿ, ಬಿಸಿ ಊಟ ಇದೆ, ಒಂದ್ ಸ್ವಲ್ಪ ತಣ್ಣ ಮಾಡ್ಕೊಂಡ್ ತಂದು ಕೊಡ್ತೀನಿ, ವೇಟ್ ಮಾಡಪ್ಪ ಅಂತ ಹೇಳ್ತಾನೆ. ಆದ್ರೂ ನಾವು ಮಕ್ಳು ಇರ್ತೇವಲ್ಲ, ನಾವು ಮಾತು ಕೇಳಂಗಿಲ್ಲ ತಾಯಿಗಳು. ನನ್ ಕೊಡ್ತೀಯೋ ಇಲ್ಲ ಅಂತ ಕೇಳ್ತೇವೆ ನಾವು, ಹೌದಾ? ಅವಾಗ ಆ ತಾಯಿ ಏನ್ ಮಾಡ್ತಾಳೆ ಅಂದ್ರ ಇವನು ಫೋರ್ಸ್ ಮಾಡೋದಕ್ಕೆ ತಾಳ್ಲಾರ್ದೆ ಬಿಸಿ ಊಟ ತಂದು ಕೊಟ್ಟು ಬೀಳ್ತಾಳೆ. ಒಂದು ಪ್ಲೇಟ್ ದಲ್ಲಿ ಹಾಕಿ ಆ ಊಟವನ್ನು ಶಿವಾಜಿ ಅವರಿಗೆ ಕೊಟ್ಟು ಬೀಳ್ತಾಳೆ ಸ್ನೇಹಿತರೆ. ಅವಾಗ ಈ ಶಿವಾಜಿ ಅವರು ಏನಂದ್ರ ಈ ಬಿಸಿ ಊಟ ಹಾಕಿ ಈ ತಾಯಿ ಕೊಟ್ಟು ಬಿಡ್ತಾಳೆ. ಯಾರಿಗೆ? ಶಿವಾಜಿ ಅವರಿಗೆ. ಅಂದ್ರೆ ಶಿವಾಜಿ ಯುದ್ಧಕ್ಕೆ ಹೋಗ್ಬೇಕಾಗಿರುತ್ತೆ. ಅವಾಗ ಶಿವಾಜಿ ಏನಂದ್ರ ಬಹಳಷ್ಟು ಫೋರ್ಸ್ ಮಾಡ್ತಾನೆ ತಾಯಿಗೆ, ಅಮ್ಮ ಊಟ ಕೊಡು. ತಾಯಿ ಅಡಿಗೆ ಮಾಡ್ಕೊಂಡು ಬಿಸಿ ಊಟ ಇದೆಯಪ್ಪ ಕೊಡ್ತೀನಿ, ತಡಿ, ಒಂದ್ ನಿಮಿಷ ತಡಿ,
ಅದನ್ನ ತನ್ನ ಮಾಡ್ಕೊಂತಂದು ಕೊಡ್ತೀನಿ ಅಂದ್ರೆ ಇವಾಗ ಕೇಳಂಗಿಲ್ಲ ಯಾರು ಶಿವಾಜಿ. ಅವಾಗ ತಾಯಿ ಒಂದು ಪ್ಲೇಟ್ನ್ಯಾಗ ತಂದು ಬಿಸಿ ಬಿಸಿ ಊಟ ಕೊಟ್ಟು ಬಿಡ್ತಾಳೆ. ಅವಾಗ ಈ ಶಿವಾಜಿ ಏನ್ ಮಾಡ್ತಾನೆ ಅಂದ್ರ ಆ ಬಿಸಿ ಬಿಸಿ ಊಟ ಏನಿದೆ ಅಲ್ಲ ಸ್ನೇಹಿತರೆ, ಊಟ ಮಾಡ್ಲಿಕ್ಕೆ ಹೋಗ್ತಾನೆ. ಯಾರು? ಇವ ಶಿವಾಜಿ. ಯಾವಾಗ ಇವ ಬಿಸಿ ಬಿಸಿ ಊಟ ಇದೆಯಲ್ಲ ಅದನ್ನ ಹಿಂಗ್ ತಿನ್ಲಿಕ್ಕೆ ಹೋಗ್ತಾನೆ ಫಾಸ್ಟ್ ಆಗಿ, ಎಲ್ಲ ನಾಲ್ಗಿನೂ ಸುಟ್ಕೋತಾನೆ, ಕೈನೂ ಸುಟ್ಕೋತಾನೆ. ಹೌದಾ? ಈಗ ನೋಡ್ರಿ, ನಾವು ಕೂಡ ಅವಸರಲ್ಲೇ ಕುಡಿಯುವಾಗ ಏನಾದ್ರೂ ಟೀ ಕುಡಿದೆವು ಅಥವಾ ಹಾಲು ಕುಡಿದೆವು ಅಥವಾ ಏನಾದ್ರೂ ಊಟ ಮಾಡಿದೆವು ಅಂದ್ರೆ ಬಿಸಿ ಬಿಸಿ ನಾಲ್ಗೆ ಸುಟ್ಕೊಂಡ್ ಬಿಡ್ತೇವಿಲ್ಲ. ಸೊ ಅದೇ ರೀತಿ ಈ ಮನುಷ್ಯನು ಕೂಡ ಅದೇ ರೀತಿ ಸುಟ್ಕೊಂಡ್ ಬಿಡ್ತಾನೆ ಸ್ನೇಹಿತರೆ. ಅವಾಗ ಮತ್ತೆ ತಾಯಿ ಹೇಳ್ತಾಳೆ, ಶಿವಾಜಿ ನೀನು ಅವಸರ ಮಾಡ್ಬೇಡಪ್ಪ, ಅವಸರ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ನಾ ಹೇಳುವಂತ ಕೆಲಸವನ್ನು ಮಾಡು ಶಿವಾಜಿ ನೀನು ಅಂತ ಹೇಳ್ತಾಳೆ. ಅವಾಗ ಈ ಶಿವಾಜಿ ಏನ್ ಹೇಳ್ತಾಳೆ ಅಂದ್ರೆ ಶಿವಾಜಿಗೆ ತಾಯಿ ಹೇಳ್ತಾಳೆ, ನೋಡಪ್ಪ ಒಂದ್ ಕಡೆದಿಂದ ಊಟ ಮಾಡ್ಕೋತ ಬಾ, ಒಂದು ದಂಡೆಯಿಂದ ಊಟ ಮಾಡ್ಕೋತ ಬಾ. ದಂಡೆಯಿಂದ ನೀನು ಊಟ ಮಾಡ್ಕೋತ ಬಂದಿ ಅಂದ್ರೆ ನೀ ಅಂದ್ರೆ ನಡಬಾರಕ್ ಬರುವುದವರೆಗೆ, ಈ ಮಧ್ಯ ಭಾಗದವರೆಗೆ ಬರುವುದವರೆಗೆ ಎಲ್ಲ ಏನಾಗಿರುತ್ತೆ ಅಂದ್ರ ತಣ್ಣಗಾಗಿರತ್ತೆ, ತಂಪಾಗಿರತ್ತೆ. ಅವಾಗ ನೀನು ಅದನ್ನ ಬೇಗನೆ ಊಟ ಮಾಡಬಹುದು ಅಂತ ತಾಯಿಗೆ, ಈ ತಾಯಿ ಏನಂದ್ರ ತಾಯಿಯು ಶಿವಾಜಿಗೆ ಹೇಳ್ತಾಳೆ. ಅವಾಗ ಈ ಶಿವಾಜಿಗೆ ಫ್ಲಾಶ್ ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ಇದೇ ಥಿಯರಿ ನಾನು ರಾಜ್ಯವನ್ನು ಆಳುವುದರಲ್ಲಿ ಯಾಕೆ ಅಪ್ಲೈ ಮಾಡಬಾರದು ಅಂತ ಅವನಿಗೆ ಫ್ಲಾಶ್ ಆದಾಗ ಈ ಶಿವಾಜಿ ಏನ್ ಮಾಡ್ತಾನೆ ಅಂದ್ರೆ ಸ್ನೇಹಿತರೆ, ತನ್ನ ರಾಜ್ಯವನ್ನು ಏನು ಆಳಲಿಕ್ಕೆ ಹೋಗ್ತಾನಲ್ಲ ಅದಕ್ಕೆಲ್ಲ ಈ ಥಿಯರಿಯನ್ನು ಅಪ್ಲೈ ಮಾಡ್ತಾನೆ. ಅಪ್ಲೈ ಮಾಡಿದಾಗ ಒಂದು ದಂಡೆಯಿಂದ ಎಲ್ಲಾ ರಾಜ್ಯಗಳನ್ನು ಸೊ ಅವನು ಗೆಲ್ಕೋತ್ ಹೋಗ್ತಾನೆ. ನಡಬಾರಕ್ ಬರುವಂತ ರಾಜ್ಯಗಳು ಅವನವೇ ಆಗ್ತಾವೆ. ಹಾಗಾಗಿ ಶಿವಾಜಿ ಏನಂದ್ರ ಒಂದು ಸಣ್ಣ ಮಾತು ನೋಡ್ರಿ, ನೀವು ಊಟದಿಂದ ಬಂದಿರುವಂತ ಒಂದು ಮಾತು ಅವನಿಗೆ ಎಷ್ಟು ಪರಿವರ್ತನೆ ಮಾಡಿರುತ್ತೆ ಅಂದ್ರ ಎಲ್ಲ ತನ್ನ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ತಾನೆ ಸ್ನೇಹಿತರೆ. ಆ ರೀತಿ ಶಿವಾಜಿ ಮಾಡ್ತಾನೆ. ಸೊ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ನಾವು ಕೂಡ ಸ್ಟಡಿ ಮಾಡುವಾಗ ನಾವು ಅವಸರ ಮಾಡಬಾರ್ದು ಸ್ನೇಹಿತರೆ. ಒಂದು ದಂಡೆಯಿಂದ ನೀವು ಕೂಡ ಒಂದು ಸಬ್ಜೆಕ್ಟ್ ಅನ್ನು ಸೊ ಎಲ್ಲ ಒಂದು ದಂಡೆಯಿಂದ ಎಲ್ಲಾನು ಓದ್ಕೋತ ಬಂದ್ರೆ ಅಂದ್ರೆ ನಡಬರಕ್ ಬರೋದವರೆಗೆ ನಿಮ್ಮದೇ ಆಗಿರತ್ತೆ. ಆ ಸಬ್ಜೆಕ್ಟ್ ದಲ್ಲಿ ನೀವು ಏನಂದ್ರ ಪರ್ಫೆಕ್ಟ್ ಆಗಿರ್ತೀರಿ. ಹೌದಾ? ಸೊ ಅಲ್ಲಿ ಒಂದ್ ಸ್ವಲ್ಪ ಓದಿದೆ, ಇಲ್ಲಿ ಒಂದ್ ಸ್ವಲ್ಪ ಓದಿದೆ, ಆ ರೀತಿ ಮಾಡಬಾರ್ದು. ಸಿಸ್ಟಮೆಟಿಕ್ ಮ್ಯಾನರ್ನಾಗ ನೀವು ಬಂದಿದೆ ಅಂದ್ರೆ ನಡುವೆ ಇರುವಂತ ಏನೇ ಮ್ಯಾಟರ್ಸ್ಗಳು ಇರಲಿ ಎಲ್ಲವೂ ನಿಮ್ಮವೇನೆ ಆಗ್ತಾವೆ. ಅದಕ್ಕೆ ಇದೇ ಸೇಮ್ ಥಿಯರಿಯನ್ನು ನೀವು ನಿಮ್ಮ ಸಬ್ಜೆಕ್ಟ್ ದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ ಸಬ್ಜೆಕ್ಟ್ ದಲ್ಲಿ ಅವಾಗ ನೀವು ಬಹಳಷ್ಟು ಬೇಗನೆ ಸಕ್ಸೆಸ್ ಸಿಗತ್ತೆ ಸ್ನೇಹಿತರೆ. ಅದಕ್ಕೆ ಈ ಛತ್ರಪತಿ ಶಿವಾಜಿ ಏನಂದ್ರೆ ಬಹಳಷ್ಟು ಪ್ರಸಿದ್ಧವಾಗ್ತಾನೆ ಸ್ನೇಹಿತರೆ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮಗೆ ಎಲ್ಲಿ ಕಂಡುಬರುತ್ತೆ ಅಂತಂದ್ರ ಇದು ಮುಂಬೈದಲ್ಲಿ ಇದೆ. ಎಲ್ಲಿದೆ? ಮುಂಬೈದಲ್ಲಿ ಇದೆ. ಹಾಗಾಗಿ ಭಾರತದ 2ನೇ ಅತಿ ಬಿಜಿಯೆಸ್ಟ್ ಏರ್ಪೋರ್ಟ್ ಅಂತ ಕರಿತೇವೆ ನಾವು. ಹೌದಾ? ಸೊ ಇದು ಆದ ನಂತರ ನಾವು ನೆಕ್ಸ್ಟ್ ಏರ್ಪೋರ್ಟ್ ನೋಡ್ತೇವೆ ಸ್ನೇಹಿತರೆ. ನೆಕ್ಸ್ಟ್ ಏರ್ಪೋರ್ಟ್ ಯಾವ್ದಿದೆ ಅಂದ್ರೆ ವಿ ಕ್ಯಾನ್ ಸೇ ದಟ್ ಇಲ್ಲಿ ಗೋವಾ ಬರುತ್ತೆ. ಗೋವಾ. ಹೌದಾ? ಗೋವಾ ಅಂದ್ರೆ ನೀವು ಬಹಳ ಖುಷಿ ಕಾಣ್ತೈತಿ. ಹೌದಾ? ಈ ಗೋವಾದಲ್ಲಿ ನಾವು ಹೋದಾಗ ಸ್ನೇಹಿತರೆ, ಈ ಗೋವಾ ಕಡೆಗೆ ಹೋದಾಗ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮಗೆ ಸಿಗತ್ತೆ. ಎಲ್ಲಿ? ಗೋವಾದ ಕಡೆಗೆ ನಾವು ಅಬ್ಸರ್ವೇಷನ್ ಮಾಡಿದಾಗ ಈ ಗೋವಾದಲ್ಲಿ ನಮಗೆ ಸೊ ಯಾವ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಂದ್ರೆ ಇಲ್ಲಿ ನಾವು ಈ ಭಾಗದಲ್ಲಿ ಮಡಗಾಂವ್. ಹೌದಾ? ಗೋವಾದ ಮಡಗಾಂವ್, ಈ ಮಡಗಾಂವ್ ಏನಿದೆಯಲ್ಲ ಮಡಗಾಂವ್. ಹೌದಾ? ಮಡಗಾಂವದ ಹತ್ತಿರ ಆರ್ ವಿ ಕ್ಯಾನ್ ಸೇ ದಟ್ ಈ ಮಡಗಾಂವದ ಹತ್ತಿರ ಪಣಜಿ ಇದೆ. ಏನು? ಪಣಜಿ. ಈ ಪಣಜಿ ಹತ್ತಿರ ದಾಬೋಲಿ. ಯಾವುದು? ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ ಸ್ನೇಹಿತರೆ. ಯಾವ್ದಿದೆ? ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಲ್ಲಿದೆ ಇದು ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ? ಇದು ಗೋವಾದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಸ್ನೇಹಿತರೆ. ಮಡಗಾಂವದ ಹತ್ತಿರ ಪಣಜಿ ನಿಯರ್ ಆಗತ್ತೆ ಸ್ನೇಹಿತರೆ. ಆ ಪಣಜಿ ನಿಯರ್ ದಲ್ಲಿನೇ ನಮಗೆ ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ. ಇದನ್ನು ಕೂಡ ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರ ನೆನ್ಪಿಟ್ಕೋಬೇಕಾಗಿದೆ. ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಗೋವಾದ ಹತ್ತಿರ. ನೆಕ್ಸ್ಟ್ ಇಲ್ಲಿದಿಂದ ನಮಗೆ ಮತ್ತೆ ನಾವು ಈ ಕರ್ನಾಟಕದ ಕಡೆಗೆ ಬಂದಾಗ ಸ್ನೇಹಿತರೆ, ಎಲ್ಲಿ? ಕರ್ನಾಟಕ. ಈಗ ಈ ಕರ್ನಾಟಕದ ಕಡೆಗೆ ನಾವು ಬಂದಾಗ ಕರ್ನಾಟಕದ ಕಡೆಗೆ ಇಲ್ಲಿ ನಾನು ಮಾರ್ಕ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಜಾಗ ಸಾಲಾರ್ದಕ ಸ್ನೇಹಿತರೆ. ಅದಕ್ಕೆ ಈಗ ಕರ್ನಾಟಕದ ಕಡೆಗೆ ಬಂದಾಗ ಕರ್ನಾಟಕದಲ್ಲಿ ನಮಗೆ ಕರ್ನಾಟಕದ ಬೆಂಗಳೂರು. ಹೌದಾ? ಈ ಕರ್ನಾಟಕದ ಬೆಂಗಳೂರು ಏನಿದೆ ಅಲ್ಲ ಸ್ನೇಹಿತರೆ, ಈ ಕರ್ನಾಟಕದ ಬೆಂಗಳೂರು, ಈ ಬೆಂಗಳೂರದ ಹತ್ತಿರ ನಮಗೆ ಬೆಂಗಳೂರದ ಹತ್ತಿರ
ಇಲ್ಲಿ ನಮಗೆ ಬೆಂಗಳೂರು ಒಳಗೆ ನಮಗೆ ಯಾವ ವಿಮಾನ ನಿಲ್ದಾಣ ಇದೆ ಅಂದ್ರೆ ಸೊ ಬೆಂಗಳೂರು ಹತ್ತಿರ ನಾವು ದೇವನಹಳ್ಳಿ ಅಂತ ಕರಿತೇವೆ ಸ್ನೇಹಿತರೆ. ಸೊ ಈ ಬೆಂಗಳೂರು ಹತ್ತಿರ ನಮಗೆ ಬೆಂಗಳೂರು ಒಳಗನೆ ದೇವನಹಳ್ಳಿ ಹತ್ತಿರ ಯಾವ ವಿಮಾನ ನಿಲ್ದಾಣ ಇದೆ ಅಂದ್ರೆ ಕೆಂಪೇಗೌಡ. ಯಾವುದು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವ್ದಿದೆ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ. ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತ ಹೇಳ್ತೇವೆ ನಾವು? ಬೆಂಗಳೂರಿನ ಈ ದೇವನಹಳ್ಳಿಯ ಕಡೆಗೆ ನಮಗೆ ಕಂಡು ಬರುತ್ತೆ ಸ್ನೇಹಿತರೆ. ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಯಲ್ಲ, ಇದಕ್ಕೆ ನಾವು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರಿತೇವೆ ಸ್ನೇಹಿತರೆ. ಹಸಿರು ವಿಮಾನ ನಿಲ್ದಾಣ ಅಂತ ಕರಿತೇವೆ. ಗ್ರೀನ್ ಫೀಲ್ಡ್, ಹೌದಾ? ಹಸಿರು ವಿಮಾನ ನಿಲ್ದಾಣ ಅಂತ ಕರಿತೇವೆ. ನಿಮ್ಮ ಕ್ವಶನ್ಸ್ ಕೇಳ್ಬಿಡ್ತಾರೆ, ಭಾರತ ದೇಶದಲ್ಲಿರುವ ಹಸಿರು ವಿಮಾನ ನಿಲ್ದಾಣ ಯಾವುದಂತ ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಸಿರು ವಿಮಾನ ನಿಲ್ದಾಣ ಅಂತ ನಾವು ಕರಿತೇವೆ. ಯಾಕೆ ಇದಕ್ಕೆ ಹಸಿರು ವಿಮಾನ ನಿಲ್ದಾಣ ಅಂತ ಕರೀಲಿಕ್ಕೆ ಕಾರಣ ಏನಾಗಿದೆ ಅಂದ್ರೆ ಸೊ ಇಲ್ಲಿ ಆ ವಿಮಾನ ನಿಲ್ದಾಣದ ಸುತ್ತಲೂ ಏನಂದ್ರ ರೈತರ ಹೊಲಗಳು ಇದಾವೆ ಸ್ನೇಹಿತರೆ. ಹಾಗಾಗಿ ಅವು ಅಲ್ಲಿ ರೈತರು ಹೊಲಗಳು ಇದಾವೆ ಅಂದ್ರೆ ಅಲ್ಲಿ ಅವ್ರು ಬೆಳೆಗಳನ್ನು ಬೆಳೀತಾರೆ. ಈ ಫ್ಲೈಟ್ನಾಗ ಹತ್ತಿದಾಗ ಅದು ಎಲ್ಲ ಫ್ಲೈಟ್ ಮೇಲೆ ಬಂದಾಗ ಏರ್ಪೋರ್ಟ್ ದಿಂದ ಕೆಳಗಡೆಗೆ ನೋಡಿದಾಗ ಎಲ್ಲ ಹಸಿರು ಕಾಣುತ್ತೆ, ಹೌದಾ? ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರಿತೇವೆ. ನೆಕ್ಸ್ಟ್, ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಯಲ್ಲ ಸ್ನೇಹಿತರೆ, ಈ ಕೆಂಪೇಗೌಡ, ಇದಕ್ಕೆ CISF ಸೆಕ್ಯೂರಿಟಿ ಫೋರ್ಸ್ ಕೊಟ್ಟಿದ್ದಾರೆ. CISF ಸೆಕ್ಯೂರಿಟಿ ಫೋರ್ಸ್ ಅಂದ್ರ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಹೌದಾ? ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನುವಂತ ಒಂದು ಸೊ ರಕ್ಷಕರು ಅಲ್ಲಿ, ಹೌದಾ? ಅಂದ್ರ ಒಂಥರ ಪೊಲೀಸರು ಹೆಂಗಿರ್ತಾರಲ್ಲ ನಮ್ಮಲ್ಲಿ, ಆ ರೀತಿ ಈ ವಿಮಾನ ನಿಲ್ದಾಣದಲ್ಲಿ ಏನಂದ್ರೆ ಸೆಕ್ಯೂರಿಟಿಗಳು ಇರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ದಿಂದ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಸ್ನೇಹಿತರೆ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅನ್ನುವಂತ ಡಿಪಾರ್ಟ್ಮೆಂಟ್ ದ ಪೊಲೀಸರು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಕ್ಷಣೆಗೆ ಇರ್ತಾರೆ. ಅಲ್ಲಿ ಒಳಗಡೆಗೆ ಏರ್ಪೋರ್ಟ್ ಒಳಗೆ ಹೋಗ್ಬೇಕಂದ್ರೆ ಚೆಕ್ ಮಾಡಿ ಬಿಡ್ತಾರೆ, ಹೌದಾ? ಈಗ ಹಾಗಾಗಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ ಅಲ್ಲ, ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದನ್ನು ಕೂಡ RSI ಎಕ್ಸಾಮ್ ದಲ್ಲಿ RSI ಹೌದಾ? ಸೊ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ದಲ್ಲಿ ಈ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ಅದಕ್ಕ ಆಲ್ರೆಡಿ ಕೇಳಿದ್ದಾರೆ, ಬಹಳ ಸರ್ತಿ ಕೇಳ್ತಿರ್ತಾರೆ. ಅದಕ್ಕ ಇದನ್ನ ನೀವು ನೆನ್ಪಿಟ್ಕೋಬೇಕಾಗಿದೆ. ನೆಕ್ಸ್ಟ್, ಈ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆಯಲ್ಲ ಸ್ನೇಹಿತರೆ, ಇದು ಥರ್ಡ್ ಬಿಜಿಯೆಸ್ಟ್ ಏರ್ಪೋರ್ಟ್. ಎಷ್ಟು? ಇದು ಮೂರನೆಯ ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್ ಇದು, ಹೌದಾ? ಎಷ್ಟನೇದು? ಮೂರನೇದು ಬಿಜಿಯೆಸ್ಟ್ ಏರ್ಪೋರ್ಟ್ ಅಂತ ಕರಿತೇವೆ. ಅಂದ್ರೆ ಮೊದಲನೇದು ಯಾವ್ದಾಗಿತ್ತು ನಮಗೆ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತ್ಯಂತ ಬಿಜಿಯೆಸ್ಟ್ ಆಗಿತ್ತು ಸ್ನೇಹಿತರೆ. ಸೆಕೆಂಡ್ ನಮಗೆ ಛತ್ರಪತಿ ಶಿವಾಜಿ ಆಗಿತ್ತು. ಥರ್ಡ್ ಯಾವ್ದಾಗಿತ್ತು ಅಂದ್ರ ಸೊ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಥರ್ಡ್ ಯಾವ್ದಾಗಿದೆ? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತೇವೆ ನಾವು. ಹಾಗಾಗಿ ಈ ಮೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಏನಿದಾವಲ್ಲ, ಇವು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ಹಾಗಾಗಿ ಈ ಮೂರನ್ನು ನೀವು ಕೂಡ ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕು, ಬಿಜಿಯೆಸ್ಟ್ ಏರ್ಪೋರ್ಟ್ಗಳು ಯಾವ ಇದಾವೆ ಅಂತ. ಓಕೆ, ಸೊ ಇವುಗಳು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತವೆ ಸ್ನೇಹಿತರೆ. ನೆಕ್ಸ್ಟ್, ಇಲ್ಲಿಂದ ನಾವು ಮುಂದೆ ಹೋದಾಗ ಮತ್ತೆ ಕರ್ನಾಟಕದಲ್ಲಿ ಇನ್ನ ಒಂದು ಏರ್ಪೋರ್ಟ್ ನಮಗ್ ಕಂಡು ಬರುತ್ತೆ ಸ್ನೇಹಿತರೆ. ಎಲ್ಲಿ ಅಂದ್ರ ವಿ ಕ್ಯಾನ್ ಸಿ ದಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ನಾಟಕದಲ್ಲಿ ಮತ್ತೆ ಇನ್ನ ಒಂದಿದೆ ನಮಗೆ. ಯಾವ್ದಿದೆ ಅಂದ್ರ ಇದೇ ಕರ್ನಾಟಕದಲ್ಲಿ ಮಂಗಳೂರದ ಹತ್ತಿರ. ಎಲ್ಲಿ? ಮಂಗಳೂರು. ಈ ಕರ್ನಾಟಕದ ಮಂಗಳೂರು ಏನಿದೆ ಅಲ್ಲ ಸ್ನೇಹಿತರೆ, ಕರ್ನಾಟಕದ ಮಂಗಳೂರು, ಹೌದಾ? ಈ ಮಂಗಳೂರು, ಕರ್ನಾಟಕದ ಮಂಗಳೂರದ ಹತ್ತಿರ ನಮಗೆ ಬಾಜ್ಪೆ ಅನ್ನುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಯಾವುದಿದೆ? ಬಾಜ್ಪೆ ಅನ್ನುವಂಥದ್ದು ಮಂಗಳೂರದಲ್ಲಿ ನಮಗೆ ಬಾಜ್ಪೆ, ಹೌದಾ? ಬಾಜ್ಪೆ ಅನ್ನುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಎಲ್ಲಿ? ಮಂಗಳೂರದಲ್ಲಿ ಇದೆ ಸ್ನೇಹಿತರೆ. ಕೇಳ್ತಾರೆ ನಮಗೆ ಮಂಗಳೂರದಲ್ಲಿ ಇರುವಂತಹದ್ದು ಇನ್ನ ಒಂದು ಬಾಜ್ಪೆ ಅನ್ನುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ನಾವು ಮಂಗಳೂರದಲ್ಲಿ ಇದೆ ಅಂತ ಕರಿತೇವೆ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ನಮಗೆ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದಾವೆ ಸ್ನೇಹಿತರೆ. ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇನ್ನ ಒಂದು ಏನಂದ್ರೆ ಬಾಜ್ಪೆ ಅನ್ನುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೀವು ಹೇಳ್ಬೋದು, ಸರ್ ಇಲ್ಲಿ ಹುಬ್ಬಳ್ಳಿ ಒಳಗಿದೆ, ಸರ್ ಇಲ್ಲಿ ಬೆಳಗಾವಿ ಒಳಗಿದೆ, ಸರ್ ಮತ್ತೆ ಆಮೇಲೆ ಇಲ್ಲಿ ಮೈಸೂರು, ಬಳ್ಳಾರಿ ಕಡೆಗೆ, ಕಲಬುರಗಿ ಕಡೆಗೆ ಇದೆಯಲ್ಲ, ಅವು ಏನು? ಅವು ಡೊಮೆಸ್ಟಿಕ್ ಏರ್ಪೋರ್ಟ್.
ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗುವಂತವು, ಹೌದಾ? ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಂತದ್ದು. ಬೇರೆ ದೇಶದ ಫ್ಲೈಟ್ಗಳು ಆ ಏರ್ಪೋರ್ಟ್ ಬಂದು ಇಳಿಬೇಕು, ಅದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ. ಹಾಗಾದ್ರೆ ಈ ಎರಡೇ ವಿಮಾನ ನಿಲ್ದಾಣಗಳಲ್ಲಿ ಏನಂದ್ರ ಬೇರೆ ದೇಶದ ಫ್ಲೈಟ್ಗಳು ಬಂದು ಇಳಿತಾವೆ ಸ್ನೇಹಿತರೆ. ಹಾಗಾಗಿ ಇವುಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಇನ್ನ ಒಂದು ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಎಲ್ಲಿ ಅಂದ್ರೆ ಮತ್ತೆ ಬೆಂಗಳೂರಲ್ಲಿ. ಸೊ HAL, ಹೌದಾ? HAL, ಹೌದಾ? HAL ಅಂದ್ರೆ ಹಿಂದೂಸ್ತಾನಿ ಏರೋನಾಟಿಕ್ ಲಿಮಿಟೆಡ್. HAL ಹಿಂದೂಸ್ತಾನಿಕ್ ಏರೋನಾಟಿಕ್ ಲಿಮಿಟೆಡ್, ಹೌದಾ? ಹಿಂದೂಸ್ತಾನಿ ಏರೋನಾಟಿಕ್ ಲಿಮಿಟೆಡ್. ಹಿಂದೂಸ್ತಾನಿ ಏರೋನಾಟಿಕ್ ಲಿಮಿಟೆಡ್ ಅಂದ್ರ ಅದಕ್ಕೆ ನಾವು HAL ಅಂತ ಕರಿತೇವೆ ಸ್ನೇಹಿತರೆ. ಈ HAL ಇಲ್ಲಿ ಏರ್ ಶೋ ನಡೆಸ್ತಾರೆ, ಹೌದಾ? ಸೊ ಈ HAL ಏನಿದೆ ಅಂದ್ರೆ ನಮಗೆ ಇಲ್ಲಿ ಏರ್ ಶೋ ನಡೆಸ್ತಾರೆ. ಇದನ್ನು ನಮಗೆ ಬೆಂಗಳೂರಲ್ಲಿ ಇರುವಂತದ್ದು ಯಾವುದು? ಹಿಂದೂಸ್ತಾನಿ ಏರೋನಾಟಿಕ್ ಲಿಮಿಟೆಡ್ ಅನ್ನುವಂತ ಒಂದು ಏನಿದೆಲ್ಲ ಈ ಏರ್ಪೋರ್ಟ್. ಹಾಗಾಗಿ ಇದನ್ನು ನೀವು ಒಂದ್ಸಲ ನೆನ್ಪಿಟ್ಕೋರಿ, ಇಲ್ಲಿ ಏರ್ ಶೋ ನಡೆಸ್ತಾರೆ, ಹೌದಾ? ನೆಕ್ಸ್ಟ್ ಪೈಲಟ್ ಗಳಿಗೆ ಏನ್ ಕೊಡ್ತಿರ್ತಾರೆ ಅಂದ್ರ ತರಬೇತಿಯನ್ನು ಕೂಡ ಇಲ್ಲಿ ಇವರು ಕೊಡ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕ ಇದನ್ನು ನೀವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ನಮಗೆ ಕೆಳಗಡೆಗೆ ಏನ್ ಬರುತ್ತೆ ಅಂದ್ರೆ ಕೇರಳ. ಈ ಕೇರಳದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಏರ್ಪೋರ್ಟ್ ಗಳು ಇದಾವೆ ಸ್ನೇಹಿತರೆ. ಅದಕ್ಕೆ ಇನ್ನ ಒಂದ್ ಸ್ವಲ್ಪ ಮ್ಯಾಪ್ ಹಾಕೋದ್ರ ಮುಖಾಂತರ ನಾವು ಕೇರಳದ ಏರ್ಪೋರ್ಟ್ ಗಳನ್ನು ಇಲ್ಲಿ ಅಬ್ಸರ್ವೇಷನ್ ಮಾಡೋಣ, ಹೌದಾ? ಈ ಕೇರಳದಲ್ಲಿ ಏನಂದ್ರೆ ಸ್ವಲ್ಪ ಜಾಸ್ತಿ ಏರ್ಪೋರ್ಟ್ ಗಳು ನಮಗೆ ಕಂಡು ಬರ್ತಾವೆ. ಎಲ್ಲಿ? ಕೇರಳದಲ್ಲಿ. ಹಾಗಾದ್ರೆ ಈ ಕೇರಳದಲ್ಲಿ ಕಂಡು ಬರುವಂತ ಏರ್ಪೋರ್ಟ್ ಗಳು ಯಾವ್ಯಾವ ಇದಾವೆ ಈಗ ನೋಡಿ. ಈ ಕೇರಳದ ಕಡೆಗೆ ನಾವು ನೋಡಿದಾಗ ಸ್ನೇಹಿತರೆ, ಈ ಭಾಗದಲ್ಲಿ ಇಲ್ಲಿ ನಮಗೆ ಕೊಚ್ಚಿ, ಹೌದಾ? ಕೇರಳದಲ್ಲಿ ಎಲ್ಲ ಇರುವಂತ ಈ ಏರ್ಪೋರ್ಟ್ ಸ್ವಲ್ಪ ಜಾಸ್ತಿ ಕೇರಳದಲ್ಲಿ ಏರ್ಪೋರ್ಟ್ಗಳು ಕಂಡು ಬರ್ತಾವೆ ನಮಗೆ. ಯಾಕಂದ್ರೆ ಬಹಳಷ್ಟು ಡೆವಲಪ್ಡ್ ಇದೆ ಇದು ಕೇರಳ. ಈ ಕೇರಳದಲ್ಲಿ ಕಂಡು ಬರುವಂತ ಏರ್ಪೋರ್ಟ್ಗಳನ್ನು ನಾವು ನೋಡಿದಾಗ ಸ್ನೇಹಿತರೆ, ಇಲ್ಲಿ ನಮಗೆ ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದು? ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೇವೆ ಸ್ನೇಹಿತರೆ. ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇದು ಕೇರಳದ ಕೊಚ್ಚಿಯಲ್ಲಿ, ಹೌದಾ? ಕೇರಳದ ಕೊಚ್ಚಿಯಲ್ಲಿರುವಂತ ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇರಳ, ಹೌದಾ? ನೆಕ್ಸ್ಟ್ ಅದು ಆದ ನಂತರ ನಮಗೆ ಇಲ್ಲಿ ಇನ್ನ ಒಂದು ವಿಮಾನ ನಿಲ್ದಾಣ ಕಂಡು ಬರುತ್ತೆ ನಮಗೆ, ಕಾಜಿಕೋಡೆ. ಯಾವುದು? ಕಾಜಿಕೋಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ನೆಕ್ಸ್ಟ್ ಖಾಜಿ, ಹೌದಾ? ಕಾಜಿಕೋಡೆ. ಕಾಜಿಕೋಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಇದು ಕಾಜಿಕೋಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದನ್ನು ಕೂಡ ಕಾಜಿಕೋಡೆ ಒಳಗೆ. ಕಾಜಿಕೋಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಜಿಕೋಡೆ ಒಳಗ, ಎಲ್ಲಿ? ಕೇರಳದಲ್ಲಿ. ನೆಕ್ಸ್ಟ್ ಅಲ್ಲಿಂದ ನಮಗೆ ಈ ಭಾಗದಲ್ಲಿ ನೋಡ್ತೇವೆ ಸ್ನೇಹಿತರೆ. ನಾವು ಈ ಭಾಗದಲ್ಲಿ ನಾವು ನೋಡಿದಾಗ ಇಲ್ಲಿ ನಮಗೆ ಕಣ್ಣೂರ್, ಹೌದಾ? ಕಣ್ಣೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದು? ಕಣ್ಣೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಣ್ಣೂರ್, ಹೌದಾ? ಕಣ್ಣೂರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಕಣ್ಣೂರ್ದಲ್ಲಿ ಇದೆ ಸ್ನೇಹಿತರೆ. ಎಷ್ಟದು? ಕೊಚ್ಚಿ ನಂಬರ್ 1. ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಂಬರ್ 1 ಕೊಚ್ಚಿದಲ್ಲಿದೆ ಸ್ನೇಹಿತರೆ. ಕಾಜಿಕೋಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಜಿಕೋಡೆ ಒಳಗಿದೆ, ನಂಬರ್ 2, ಹೌದಾ? ನಂಬರ್ 2 ಆಯ್ತು ಕಾಜಿಕೋಡೆ. ನಂಬರ್ 3 ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರ ಕಣ್ಣೂರು ಒಳಗಿದೆ ಸ್ನೇಹಿತರೆ. ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಕಣ್ಣೂರು ಒಳಗಿದೆ. ಸೊ ಈ ರೀತಿ ನಮಗೆ ಈ 3 ಏರ್ಪೋರ್ಟ್ ಗಳನ್ನು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರ ಇಲ್ಲಿ ನೆನಪಿಟ್ಕೋಬೇಕಾಗಿದೆ. ಇದರ ಜೊತೆಗೆ ಇನ್ನ ಒಂದು ಏರ್ಪೋರ್ಟ್ ಇದೆ ಸ್ನೇಹಿತರೆ. ನಮಗೆ ಯಾವ ಏರ್ಪೋರ್ಟ್ ಇದೆ ಅಂದ್ರ ಸೊ ಈ ಭಾಗದಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ನಮಗೆ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದು? ತಿರುವನಂತಪುರಂ. ಇಲ್ಲಿ ನಮಗೆ ಇನ್ನ ಒಂದು ವಿಮಾನ ನಿಲ್ದಾಣ ಕಂಡು ಬರುತ್ತೆ. ಯಾವುದು? ಹೌದಾ? ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಂತಾರಾಷ್ಟ್ರೀಯ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಿರುವನಂತಪುರ, ಹೌದಾ? ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರ ತಿರುವನಂತಪುರದಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ಇದನ್ನ ನೀವು ನೆನಪಿಟ್ಕೋಬೇಕಾಗತ್ತೆ.
ಸೊ ಎಷ್ಟು ಏರ್ಪೋರ್ಟ್ಗಳು ಇದಾವೆ ನೋಡ್ರಿ ಇಲ್ಲಿ ಕೇರಳದಲ್ಲಿ 4 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದಾವೆ ಸ್ನೇಹಿತರೆ. ಅತಿ ಹೆಚ್ಚು ಏರ್ಪೋರ್ಟ್ ಅನ್ನು ಹೊಂದಿರುವಂತ ಒಂದು ಏನಂದ್ರ ರಾಜ್ಯ ಆಗಿದೆ ಯಾವುದು ಕೇರಳ. ಯಾಕಂದ್ರೆ ಈ ಕೇರಳದಲ್ಲಿ ಇವ್ರ ಎದುರೊಳಗೂ ಕಡಿಮೆ ಇಲ್ಲ, ಲಿಂಗಾನುಪಾತ ಒಳಗೂ ಕಡಿಮೆ ಇಲ್ಲ. ಇಲ್ಲಿ ನೋಡಿ ಲಿಂಗಾನುಪಾತ ನಾವು ನೋಡಿದಾಗ ಸ್ನೇಹಿತರೆ ಈ ಕೇರಳದಲ್ಲಿ 1000 ಪುರುಷರಿಗೆ 1084 ಮಹಿಳೆಯರು ಇದ್ದಾರೆ. ಹೌದಾ? ಅದೇನೆ ನೀವು ಕರ್ನಾಟಕದಲ್ಲಿ ಅಬ್ಸರ್ವೇಷನ್ ಮಾಡಿದರ ಕರ್ನಾಟಕದ 1000 ಪುರುಷರಿಗೆ ಕರ್ನಾಟಕದಲ್ಲಿ 968 ಮಹಿಳೆಯರು ಇದ್ದಾರೆ. ಈ 32 ಜನ ಪುರುಷರು ಏನ್ ಮಾಡ್ಬೇಕು ಕರ್ನಾಟಕದಲ್ಲಿ? ಅವ್ರೇನು ಕೇಳಾಕ್ ಹೋಗ್ಬೇಕೇನ? ಏನು ಸನ್ಯಾಸಿ ಆಗ್ಬೇಕು? 32 ಜನ ಏನ್ ಮಾಡ್ಬೇಕು? ನೀವೇ ವಿಚಾರ ಮಾಡ್ರಿ. ಅಂದ್ರೆ ಇವರು ಲಿಂಗಾನುಪಾತ ಸೆಕ್ಸ್ ರೇಷಿಯೋದಲ್ಲಿ ಜಾಸ್ತಿ ಮಹಿಳೆಯರು ಇದ್ದಾರೆ. ಅದಕ್ಕೆ ಮಹಿಳೆಯರ ಕೈಯಾಗ ಅಧಿಕಾರ ಇತ್ತಂದ್ರ ಏನಾಕೈತಂದ್ರ ಅದು ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಿರ್ತಾವ ಫ್ಯಾಮಿಲಿಗಳು. ನೀವು ಅಬ್ಸರ್ವೇಷನ್ ಮಾಡ್ರಿ. ಯಾಕಂದ್ರೆ ನಮ್ ದಕ್ಷಿಣ ಭಾರತದ ಕಡೆಗೆ ಏನಿದೆ ಅಂದ್ರ ಜಾಸ್ತಿ ಪಿತೃ ಪ್ರಧಾನ ಕುಟುಂಬಗಳು ಇಲ್ಲ, ಮಾತೃ ಪ್ರಧಾನ ಕುಟುಂಬಗಳು ಇದಾವೆ. ಎಲ್ಲಿ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇಲ್ಲಿ ಎಲ್ಲ ಏನಂದ್ರ ಮಾತೃ ಪ್ರಧಾನ ಕುಟುಂಬಗಳು. ನಮ್ಮ ತಾಯಿಯಂದ್ರಿಗೆ ಜಾಸ್ತಿ ಅಧಿಕಾರ ಇದೆ ಫ್ಯಾಮಿಲಿ ಒಳಗ. ಹಾಗಾಗಿ ನಮ್ಮ ರಾಜ್ಯಗಳು ಏನಂದ್ರ ಜಾಸ್ತಿ ಡೆವಲಪ್ಮೆಂಟ್ ಇದಾವೆ ಸ್ನೇಹಿತರೆ. ಉಳಿದಂತ ರಾಜ್ಯಗಳಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಏನಂದ್ರ ಉತ್ತರ ಭಾರತ ಕಡೆಗೆ ಹೋದ್ರಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಂಗಿಲ್ಲ. ಎಲ್ಲರೂ ಪುರುಷರನ್ನೇ ಮಾಡೋದು. ಪುರುಷರು ಬೇಗನೆ ಅವ್ರು ಏನಂದ್ರೆ ಫ್ಯಾಮಿಲಿ ಅಷ್ಟು ಅವಳಿಗೆ ಸಂಭಾಳಿಸೋದು ಆಗುವುದಿಲ್ಲ ಪುರುಷರಿಗೆ. ಯಾಕಂದ್ರೆ ಸೊ ಅವರಷ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆಯಾಗ ಯಾರು ನೋಡ್ಕೋಬೇಕು ಅವರೇ ನೋಡ್ಕೋಬೇಕು. ಅದಕ್ಕೆ ನಮ್ಮ ಕಡೆ ಇರುವಂತಹ ಏನಂದ್ರ ರಾಜ್ಯಗಳು ಬಹಳಷ್ಟು ಡೆವಲಪ್ಮೆಂಟ್ ಇದಾವೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ನೋಡ್ರಿ ಕರ್ನಾಟಕದಲ್ಲಿ ನಾವು ಕೂಡ ಇಲ್ಲಿನೂ ನಾವು ಕೂಡ ಏನ್ ಮಾಡ್ಬೇಕಾಗಿದೆ ಅಂದ್ರ 1000ಕ್ಕೆ 1000 ಪುರುಷರಿಗೆ 1000 ಮಹಿಳೆಯರು ಆಗ್ಬೇಕು ನಮ್ಮಲ್ಲಿನೂ ಕೂಡ. ಹಂಗ ಮಾಡ್ಬೇಕಂದ್ರೆ ನೀವು ಏನ್ ಮಾಡ್ತೀರಿ ನೋಡ್ರಿ, ಏನ್ ಪ್ರಯತ್ನ ಮಾಡ್ತೀರಿ? ನಾಳೆ ಮದುವೆ ಆದ್ರ 2 ಮಕ್ಕಳು ತಗೋಬೇಕು. 2 ಮಕ್ಕಳು ಯಾವ ಇರ್ತಾವ ಫಸ್ಟ್ ನೋಡು, ಅವು ಗಂಡು ಪಾಪುರ ಆಗಿರ್ಲಿ ಹೆಣ್ಣು ಪಾಪುರ ಆಗಿರ್ಲಿ 2ರ ಮ್ಯಾಗ ಸ್ಟಾಪ್ ಮಾಡ್ಬೇಕು ನೋಡ್ರಿ. ಜಾಸ್ತಿ ತಗೋಬಾರ್ದು. ಹೌದಾ? ತಗೊಳಂಗಿಲ್ಲಲ್ಲ. ಇವತ್ತು ನನಗೆ ಪ್ರಾಮಿಸ್ ಮಾಡ್ಬೇಕು ನೀವು. ಯಾಕಂದ್ರೆ ಸೊ ಡೆವಲಪ್ಮೆಂಟ್ ಅದು ಬಹಳಷ್ಟು ಮುಖ್ಯವಾಗತ್ತೆ. ಇಲ್ಲಿ ಕೇರಳದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಏನು? ಅವ್ರದ್ದು ಲಿಂಗಾನುಪಾತ ಜಾಸ್ತಿ ಇದೆ. ಆಮೇಲೆ ಲಿಟ್ರಸಿ ರೇಟ್, ಸಾಕ್ಷರತೆ ಪ್ರಮಾಣ, ಇವ್ರ ಸಾಕ್ಷರತೆ ನಾವು ನೋಡಿದಾಗ ಇವ್ರ ಸಾಕ್ಷರತೆಯಲ್ಲಿ 91% ತನ ಇದ್ದಾರೆ ಸ್ನೇಹಿತರೆ. 91% ಲಿಟ್ರಸಿ ಒಳಗೆ. ಇಲ್ಲೇ ನಮ್ ಕರ್ನಾಟಕಕ್ಕೆ ಅಬ್ಸರ್ವೇಷನ್ ಮಾಡು. ನಮ್ ಕರ್ನಾಟಕ 70 ನಾವು ಹೇಳ್ಬೋದು 75.36% ಕರ್ನಾಟಕದ. ವಿಚಾರ ಮಾಡ್ರಿ, ಅವ್ರಕ್ಕಿಂತ ನಾವು ಹಿಂದದೇವಿಲ್ಲ. ಸೊ ಹಿಂಗ ಏನಾಗಬಾರ್ದಂದ್ರ ಎಜುಕೇಟೆಡ್ ಎಲ್ಲಿ ಇರ್ತಾರೆ ಅಲ್ಲಿ ಏನಂದ್ರ ಜಾಸ್ತಿ ಗಂಡ ಮಕ್ಕಳೇ ಬೇಕು ಹೆಣ್ಮಕ್ಳೇ ಬೇಕು ಅಂತ ಅನ್ನುವಂತ ಮನೋಭಾವ ಇರಂಗಿಲ್ಲ. ಹಾಗಾಗಿ ಇಲ್ಲಿ ಏನಂದ್ರ ಈ ರಾಜ್ಯಗಳು ಈ ಕೇರಳ ಏನಂದ್ರೆ ಒಟ್ಟಾರೆ ಡೆವಲಪ್ಮೆಂಟ್ ಇದೆ. ಡೆವಲಪ್ಮೆಂಟ್ ಇರುವುದಕ್ಕ ಇವೆಲ್ಲ ವಿಮಾನ ನಿಲ್ದಾಣಗಳು ಆಗಿರ್ಬೋದು ಎಲ್ಲ ಪ್ರತಿಯೊಂದು ಅನುಕೂಲ ಆಗತ್ತೆ ಸ್ನೇಹಿತರೆ ಅಲ್ಲಿ. ಅದಕ್ಕೆ 4 ಏರ್ಪೋರ್ಟ್ಗಳು ಇದಾವೆ ಇಲ್ಲಿ. ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕಾಜಿಕೋಡಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಆಮೇಲೆ ತಿರುವನಂತಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಇಲ್ಲಿ ಆ ರಾಜ್ಯ ಡೆವಲಪ್ಮೆಂಟ್ ಇರುವುದಕ್ಕೆ ಈ ವಿಮಾನ ನಿಲ್ದಾಣಗಳು ನಮಗೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ. ನೆಕ್ಸ್ಟ್ ಅಲ್ಲಿಂದ ನಾವು ಮುಂದೆ ನೋಡಿದಾಗ ಈ ಕಡೆಗೆ ಬರಬೇಕಾಗತ್ತೆ. ಈಗ ಈ ಕಡೆಗೆ ಬರ್ಬೇಕಂದ್ರೆ ಇಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಇದೆ ಸ್ನೇಹಿತರೆ. ಯಾವುದು? ಅಂಡಮಾನ್ ಅಂಡ್ ನಿಕೋಬಾರ್. ಈ ಭಾಗದಲ್ಲಿ ದ್ವೀಪ ಇದೆ. ಯಾವ್ದು? ಅಂಡಮಾನ್. ಹೌದಾ? ಅಂಡಮಾನ್ ಮತ್ತು ನಿಕೋಬಾರ್. ನಾ ಹೇಳಿದೀನಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಇವು ಜ್ವಾಲಾಮುಖಿದಿಂದ ನಿರ್ಮಿತವಾಗಿರುವಂತಹ ದ್ವೀಪ ಅಂತ ನಾವು ದ್ವೀಪಗಳು ಹೇಳುವಾಗ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ ನಿಮ್ ಜೊತೆಗೆ. ಹಾಗಾದ್ರೆ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಏನಿದೆಯಲ್ಲ, ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಅಂಡಮಾನ್ ಅನ್ನುವಂಥದ್ದು ಇದು ಮೇಲಿನ ದ್ವೀಪ. ಇದು ಅಂಡಮಾನ್. ಈ ಅಂಡಮಾನ್ ದ್ವೀಪದಲ್ಲಿ ನಮಗೆ ಇಲ್ಲಿ ಪೋರ್ಟ್ ಬ್ಲೇರ್ ಅನ್ನುವಂತ ಪ್ರದೇಶ ಇದೆ. ಅಂಡಮಾನದ ಒಂದು ಕ್ಯಾಪಿಟಲ್ ಯಾವುದು? ಪೋರ್ಟ್. ಹೌದಾ? ಪೋರ್ಟ್ ಬ್ಲೇರ್. ಈ ಪೋರ್ಟ್ ಬ್ಲೇರ್ ಅನ್ನುವಂಥದ್ದು ಅಂಡಮಾನದ ಏನದು ರಾಜಧಾನಿ. ಹಾಗಾಗಿ ಈ ಪೋರ್ಟ್ ಬ್ಲೇರ್ ಒಳಗೆ ನಮಗೆ ಇಲ್ಲಿ ಏನಂದ್ರ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ ಸ್ನೇಹಿತರೆ. ನಮಗೆ ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರುತ್ತೆ ಅಂದ್ರೆ ಇಲ್ಲಿ ನಮಗೆ ವಿಡಿ. ಯಾವುದು? ವಿಡಿ
ವಿ ಡಿ ಸಾವರ್ಕರ್, ಹೌದಾ, ವಿ ಡಿ ಸಾವರ್ಕರ್ ವಿಮಾನ ನಿಲ್ದಾಣ. ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಪೋರ್ಟ್ ಬ್ಲೇರದ ಹತ್ತಿರ. ಸೊ ಯಾಕೆ ಇಲ್ಲಿ ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರು ಕೊಡ್ಬೇಕು ಅವರು? ಯಾಕೆ ಕೊಟ್ರ ಅಂದ್ರೆ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಕೊಡ್ಲಿಕ್ಕೆ ಕಾರಣ ಏನಾಗಿದೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ನಮಗೆ ಈ ಅಂಡಮಾನದ ಹತ್ತಿರ ನಮ್ಮ ಈ ವಿ ಡಿ ಸಾವರ್ಕರ್ ಅವರಿಗೆ, ಅಂಡಮಾನದ ಹತ್ತಿರ ವಿ ಡಿ ಸಾವರ್ಕರ್ ಅವರಿಗೆ ಸೆಲ್ಯುಲಾರ್ ಅನ್ನುವಂತ ಜೈಲಿನಲ್ಲಿ ಇಟ್ಟಿದ್ರು ಸ್ನೇಹಿತರೆ. ಯಾವುದು? ಸೆಲ್ಯುಲಾರ್ ಅನ್ನುವಂತ ಜೈಲು, ಹೌದಾ. ಈ ಜೈಲಿನಲ್ಲಿ ಸೆರೆವಾಸವಾಗಿ ಇಟ್ಟಿದ್ರು ಅವರೀಗ. ಯಾರೀಗ? ವಿ ಡಿ ಸಾವರ್ಕರ್ ಅವರಿಗೆ. ಆ ಜೈಲಿನಲ್ಲಿ ಎಷ್ಟೋ ಕನಕ ಬ್ರಿಟಿಷರು ಆ ಜೈಲಿನಲ್ಲಿ ಇಟ್ಟಿದ್ರು ಸ್ನೇಹಿತರೆ, ಎಷ್ಟೋ ಕಷ್ಟ ಕೊಟ್ಟಿದ್ರು ಅವರಿಗೆ, ವಿ ಡಿ ಸಾವರ್ಕರ್ ಅವರಿಗೆ. ಹಾಗಾಗಿ ವಿ ಡಿ ಸಾವರ್ಕರ್ ಅಲ್ಲಿ ಇದ್ದಿದ್ದಕ್ಕ ಒಂದು ನೆನಪಿನಗೋಸ್ಕರ ಏನಂದ್ರ ಸೆಲ್ಯುಲಾರ್ ಜೈಲಲ್ಲಿ ಇದ್ರು ಅವರು. ಅದಕ್ಕ ವಿ ಡಿ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಏನ್ ಮಾಡ್ತಾರಂದ್ರ ಘೋಷಣೆ ಮಾಡ್ತಾರೆ. ಸೊ ಈ ಭಾಗದಲ್ಲಿ ಇಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅದು. ಇದನ್ನು ನೀವು ಕೆಲವೊಂದ್ ಸರ್ತಿ ಅಂಡಮಾನ್ ನಿಕೋಬಾರ್ದಲ್ಲಿ ಇರುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದತ್ ಕೇಳಿಬಿಡ್ತಾರೆ. ಅದಕ್ಕೆ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಈ ಅಂಡಮಾನ್ ನಿಕೋಬಾರ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನ ಒಂದು ಏರ್ಪೋರ್ಟ್ ಬರುತ್ತೆ. ಆಗಲೇ ನಾನು ಛತ್ರಪತಿ ಶಿವಾಜಿದು ಅಂತ ಹೇಳಿದೆ. ನೆಕ್ಸ್ಟ್ ಒಳಗಡೆಗೆ ಬಂದೆವು ಅಂದ್ರ ಮಹಾರಾಷ್ಟ್ರದ ಪೂರ್ವ ಭಾಗದ ಕಡೆಗೆ. ಯಾವ ಭಾಗ? ಪೂರ್ವ. ನೆಕ್ಸ್ಟ್ ಮಹಾರಾಷ್ಟ್ರದ ಪೂರ್ವ ಭಾಗದ ಕಡೆಗೆ ಬಂದೆವು ಅಂದ್ರೆ ಸ್ನೇಹಿತರೆ, ನಾವು ಈ ಮಹಾರಾಷ್ಟ್ರದ ಪೂರ್ವ ಭಾಗದ ಕಡೆಗೆ ಬರ್ಬೇಕಾಗತ್ತೆ. ಈ ಭಾಗದ ಕಡೆಗೆ, ಈ ಮಹಾರಾಷ್ಟ್ರದ ಪೂರ್ವ ಭಾಗದ ಕಡೆಗೆ ನಾವು ಬಂದೆವು ಅಂದ್ರ ಈ ಭಾಗದಲ್ಲಿ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಹೌದಾ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂತ ವಿಮಾನ ನಿಲ್ದಾಣ ಇದೆ ಸ್ನೇಹಿತರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಎಲ್ಲಿ ಇದೆ ಅಂದ್ರ ಮಹಾರಾಷ್ಟ್ರದ ನಾಗ್ಪುರ್ ಸ್ನೇಹಿತರೆ. ಯಾವುದು? ಮಹಾರಾಷ್ಟ್ರದ ನಾಗ್ಪುರ್. ಈ ಮಹಾರಾಷ್ಟ್ರದ ನಾಗಪುರ್ ಏನಿದೆ ಅಲ್ಲ, ಈ ಭಾಗದಲ್ಲಿ ಈ ವಿಮಾನ ನಿಲ್ದಾಣ ನಮಗೆ ಕಂಡು ಬರುತ್ತೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಈ ಕ್ವಶನ್ಸ್ ಗಳು ಏನ್ ಮಾಡ್ತಾರಂದ್ರೆ ನಿಮಗೆ ಒಂದ್ ಕಡೆಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೊಡ್ತಾರೆ ಸ್ನೇಹಿತರೆ, ಒಂದ್ ಕಡೆಗೆ ಯಾರ ಹೆಸರು ಇಟ್ಟಿದ್ದಾರೆ, ಯಾವ ವಿಮಾನ ನಿಲ್ದಾಣಕ್ಕೆ ಯಾರ ಹೆಸರು ಕೊಟ್ಟಿದ್ದಾರೆ ಅಂತ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಏನ್ ಮಾಡ್ತಾರಂದ್ರ ಕ್ವಶನ್ಸ್ ಗಳನ್ನು ಕೇಳ್ತಾನೇ ಇರ್ತಾರೆ, ಹೌದಾ. ಸೊ ಅದಕ್ಕ ಇವುಗಳನ್ನು ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರ ನೆನ್ಪಿಟ್ಕೋಬೇಕಾಗತ್ತೆ. ಈಗ ನೋಡಿ, ಒಂದ್ ಕಡೆ ನಾನು ಹೇಳಿದೆ ಈ ಕಡೆಗೆ ಇರುವಂತ ಎಲ್ಲಾ ಏರ್ಪೋರ್ಟ್ಗಳು ಯಾವ ಕಡೆಗೆ. ಸೊ ಇನ್ನೂ ಬಹಳಷ್ಟು ಏರ್ಪೋರ್ಟ್ಗಳು ಇದಾವೆ. ಈ ಕಡೆಗೆ ನಾವು ಈಗ ಈ ಪೂರ್ವ ಕಡೆಗೆ ಬಂದೆವು ಅಂದ್ರ ಪೂರ್ವದ ಕಡೆಗೆ ಹಿಂಗ್ ಬಂದು ಮತ್ತೆ ಮೇಲೆ ಹೋಗ್ಬೇಕಾಗತ್ತೆ. ಅಲ್ಲಿನೂ ಕೂಡ ಬಹಳಷ್ಟು ಏರ್ಪೋರ್ಟ್ಗಳು ಬರ್ತಾವೆ ಸ್ನೇಹಿತರೆ. ಅದಕ್ಕ ಅವುಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ ಪ್ರತಿ ಒಂದು ಮೂಲೆಗಳನ್ನು ಇರುವಂತಹ ಏರ್ಪೋರ್ಟ್ಗಳನ್ನು ಎಲ್ಲಾನು ಕೂಡ ನಾನು ಹೇಳ್ತೀನಿ. ಸೊ ನಾವು ಎಲ್ಲಿದಿಂದ ಈ ಏರ್ಪೋರ್ಟ್ ಗಳನ್ನು ನಾವು ಸ್ಟಾರ್ಟ್ ಮಾಡಿದಾಗ ಈ ಕಡೆದಿಂದ ನಾನು ಸ್ಟಾರ್ಟ್ ಮಾಡಿದೆ, ಹಿಂಗ ಸ್ಟಾರ್ಟ್ ಮಾಡಿ ಇಲ್ಲಿ ತನ ಬಂದಿದ್ದೀನಿ, ಅಂಡಮಾನ್ ಅಂಡ್ ನಿಕೋಬಾರ್ ತನ. ನೆಕ್ಸ್ಟ್ ಇಲ್ಲಿದಿಂದ ಈಗ ತಮಿಳುನಾಡದಿಂದ ಹಿಡಿದು ಎಲ್ಲಿ ಅಂದ್ರ ಅಸ್ಸಾಂದಿಂದ ಹಿಡಿದು ಹಿಮಾಚಲ ಪ್ರದೇಶದವರೆಗೆ ಮತ್ತೆ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರದವರೆಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಯಾವ್ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕಂಡು ಬರ್ತಾವೆ. ಸೊ ಇಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನಾನು ಇವತ್ತು ಏನ್ ಹೇಳಿದೆ ಅಲ್ಲ, ಯಾವ್ಯಾವ ವಿಮಾನ ನಿಲ್ದಾಣಗಳನ್ನು ಹೇಳಿದೆ ಅವುಗಳನ್ನು ಒಂದ್ ಸ್ವಲ್ಪ ನೆನ್ಪಿಟ್ಕೋರಿ. ಇವತ್ತು ಹೇಳಿರುವಂತಹದ್ದು ಜಮ್ಮು ಅಂಡ್ ಕಾಶ್ಮೀರದ ಕಡೆಗೆ ನಮಗೆ ಶೇಖ್ ಅಬ್ದುಲ್ಲಾ, ಆಮೇಲೆ ರಾಜಸ್ಥಾನದ ಕಡೆಗೆ ಜೈಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೆಕ್ಸ್ಟ್ ಪಂಜಾಬ್ ಕಡೆಗೆ ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತ್ಸರ್ ಕಡೆಗೆ ಇದೆ. ನೆಕ್ಸ್ಟ್ ಡೆಲ್ಲಿ ಒಳಗೆ ನಮಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್ ಅಂತ ಕರೆದೇವೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್ ಇದು, ಹೌದಾ. ನೆಕ್ಸ್ಟ್ ಅಲ್ಲೇ ನಮಗೆ ಡೆಲ್ಲಿ ಒಳಗೆ ಪಾಲಂ ಅನ್ನುವಂಥದ್ದು ಏರ್ಪೋರ್ಟ್ ಇದೆ ಅಂತ ಹೇಳಿದ್ದೇವೆ. ಸೊ ನೆಕ್ಸ್ಟ್ ಅಲ್ಲಿಂದ ಗುಜರಾತ್ ಕಡೆಗೆ ಬಂದೇವೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಮಾತಾಡಿದ್ದೇವೆ ನಾವು. ಸೊ ಅಹಮದಾಬಾದ್, ಈಗ ನೋಡ್ರಿ ಇದು ಅಹಮದಾಬಾದ್, ಅಹಮದಾಬಾದ್ ಕಡೆಗೆ ಇರುವಂತದ್ದು, ಹೌದಾ. ನೆಕ್ಸ್ಟ್ ಅಲ್ಲಿಂದ ನಾವು ಎಲ್ಲಿ ಹೋದೆವು ಅಂದ್ರ ಈ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಡೆ ಹೋದೆವು ಸ್ನೇಹಿತರೆ. ಮುಂಬೈ ಒಳಗಿರುವಂತದ್ದು ಎರಡನೇ ಅತ್ಯಂತ ಬಿಜಿಯೆಸ್ಟ್ ಏರ್ಪೋರ್ಟ್. ನೆಕ್ಸ್ಟ್ ಗೋವಾದ ನಾವು
ಅಂದ್ರೆ ಮಡಗಾಂವ್ ಪಣಜಿ ಹತ್ತಿರ, ಪಣಜಿ ಅತ್ಯಕ್ಷ ನೆನಪಿಟ್ಕೊಳ್ಳಿ. ದಾಬೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೋಡಿದ್ದೇವೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ನಾವು ಬಂದಾಗ ಸ್ನೇಹಿತರೆ ಇಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೋಡಿದ್ದೇವೆ. ಮೂರನೇ ಬಿಸಿಯೆಸ್ಟ್ ಏರ್ಪೋರ್ಟ್ ಹಸಿರು ವಿಮಾನ ನಿಲ್ದಾಣ ಅಂತ ಕರೆದೇವೆ. CISF ಸೆಕ್ಯೂರಿಟಿ ಫೋರ್ಸ್ ಇದೆ ಇದಕ್ಕ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಮುಂದೆ ಹೋದಾಗ ಸ್ನೇಹಿತರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಇನ್ನ ಒಂದು ಏರ್ಪೋರ್ಟ್ ನೋಡಿದ್ದೇವೆ ನಾವು. ಯಾವುದಂದ್ರ ಮಂಗಳೂರದ ಹತ್ತಿರ ನಾವು ಬಾಜ್ಪೆ ಅನ್ನುವಂತ ಏರ್ಪೋರ್ಟ್ ಅನ್ನು ನಾವು ಸ್ಟಡಿ ಮಾಡಿದ್ದೇವೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿಂದ ನಾವು ಈ ಕೇರಳದ ಕಡೆಗೆ ಬಂದಾಗ ಕೇರಳದ ಕಡೆಗೆ ನಮಗೆ ಜಾಸ್ತಿ ಏರ್ಪೋರ್ಟ್ ಇದ್ದು ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೊಚ್ಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಖಾಜಿಕೋಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇವು 4 ಏರ್ಪೋರ್ಟ್ಗಳು ಇದು ಸ್ನೇಹಿತರೆ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ತಿರುವನಂತಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇವು ಕಣ್ಣೂರು, ಕೊಚ್ಚಿ, ಕಾಚಿಕೋಡೆ, ತಿರುವನಂತಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೆಕ್ಸ್ಟ್ ಇಲ್ಲಿಂದ ನಾವು ಅಂಡಮಾನ್ ಅಂಡ್ ನಿಕೋಬಾರ್ದಲ್ಲಿ ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾವು ನೋಡಿದ್ದೇವೆ. ಮತ್ತೆ ಬಹಳಷ್ಟು ವಿಮಾನ ನಿಲ್ದಾಣಗಳು ಇದಾವೆ. ಅವು ಮುಂದಿನ ಕ್ಲಾಸ್ ನಲ್ಲಿ ನಾವು ಆ ವಿಮಾನ ನಿಲ್ದಾಣಗಳನ್ನು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ರೈಲು ಸಾರಿಗೆ, ಆಮೇಲೆ ಜಲ ಸಾರಿಗೆ ಮತ್ತು ಇವೆಲ್ಲ ಸಾರಿಗೆಗಳನ್ನು ನಾವು ರಸ್ತೆ ಸಾರಿಗೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಹ್ಯಾವ್ ಎ ನೈಸ್ ಡೇ. ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಮೀಟ್. ಓಕೆ ದೆನ್ ಬಾಯ್.